वंदे भगवन्तो वंदे नंदचिदानंदं यतिवर्यं महावेदान्तकारिण्यं सत्पुरुं प्रणतोऽस्म्यहं सदाहं संप्रदायिकं तीयमेनं सदाश्रयं सत्पुरुं नंदचिदानंदं आचार्यं समाश्रये श्री 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 नंदचिदानंदेन्द्र सरस्वती महासत्पुरुभ्यो नमः अधीहि भगवो ब्रह्म ಇವರಿಗೆ ಈ 4 ಶ್ಲೋಕಗಳಿಂದ ದೈವಿ ಸಂಪತ್ತು ಆಸುರಿ ಸಂಪತ್ತಿನ ಸಂಗ್ರಹ ರೂಪವನ್ನು ಹೇಳಿದ ಭಗವಂತ. ದೈವಿ ಸಂಪತ್ತಿನ ವಿಸ್ತಾರ ಹೇಳಿದ್ದಾರೆ, ಆಸುರಿ ಸಂಪತ್ತು ಸಂಕ್ಷಿಪ್ತವಾಗಿ ಹೇಳಿದ. ಇಷ್ಟು ಹೇಳಿದ ಮೇಲೆ ಈ 2 ಸಂಪತ್ತುಗಳ ಫಲ ಏನು ಅಂತ ಅದನ್ನು ಹೇಳ್ತಾರೆ. ಅನಯೋಹೋ ಸಂಪದೋಹೋ ಕಾರ್ಯ ಮುಚ್ಯತೆ. ಈ 2 ಸಂಪತ್ತುಗಳ ಎಫೆಕ್ಟ್, ಕಾರ್ಯ ಅಂದ್ರೆ ಪರಿಣಾಮ, ಅದರ ಫಲ, ಅದರ ಎಫೆಕ್ಟು, ಅದರಿಂದ ಆಗುವಂತಹ ನಿಮಗೆ ಆಗುವಂತ ಫಲ ಏನು ಅಂತ ಹೇಳ್ತಾರೆ ಪರಮಾತ್ಮ. ದೈವಿ ಸಂಪತ್ತನ್ನು ಬೆಳೆಸ್ಕೊಂಡ್ರೆ ಏನ್ ಫಲ ಆಗುತ್ತೆ, ಆಸುರಿ ಸಂಪತ್ತಿನವರಿಗೆ ಏನ್ ಫಲವಾಗುತ್ತೆ ಎಂಬುದನ್ನ ಒಂದೇ ಶ್ಲೋಕ ಹೇಳ್ತಾರೆ. ಏನಂತ? ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತಾ ಮಾಶುತ ಸಂಪದಂ ದೈವೀಮಭಿಜಾತೋಸಿ ಪಾಂಡವಾ. देवी संपद्विमोक्षाय निबन्धाय सुसीमता माशुतः सम्पदं देवीमभिजातोऽसि पाण्डव. देवी संपत् विमोक्षाय निबन्धाय आसुरी मता मा शुचः सम्पदं देवीम् अभिजातः असि पाण्डव. शुचः ಯಾವ ರೂಪ? ಅಶುಚ ಅದು ಮಾ ಬಂದ ನಮ ಹಿಂಗ್ ಹೋಗಿ ಅಶುಚ ಅಂದ್ರೆ ಮಕ ಅಕಾರ ಆಡಾಗ ಹೋಗ್ಬಿಡುತ್ತೆ. ಅಶುಚ 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 ಮಾ ಅಶುಚ ಮಾ ಅಶುಚ ಆಗುತ್ತೆ. ಪಾಂಡವ ಅಂದ್ರೆ ಅರ್ಜುನನೇ, ಪಾಂಡವರೊಬ್ಬನಾಗಿರ್ತಕ್ಕಂಥ ಅರ್ಜುನನೇ, ಪಾಂಡುಕುಮಾರನಾದಂಥ ಅರ್ಜುನನೇ. ದೈವಿ ಸಂಪತ್ತು ಅಂತ ಹೇಳಿದ್ನಲ್ಲ 3 ಶ್ಲೋಕಗಳಿಂದ, ಅಭಯಂ ಸತ್ತ ಸಂಶುದ್ಧಿ. ಆ ಸಂಪತ್ತನ್ನು ಯಾರು ಬೆಳೆಸ್ಕೊಂಡಿರ್ತಾರೋ ಅವರಿಗೆ ಮೋಕ್ಷವಾಗುವುದಕ್ಕೆ ಕಾರಣವಾಗುತ್ತೆ. ಆ ಸಂಪತ್ತು ಮೋಕ್ಷಾಯ ಕಾರಣಂ, ಮೋಕ್ಷಾಯ ಭವತಿ, ಮೋಕ್ಷಕ್ಕಾಗಿ ಆಗುತ್ತದೆ. ದೈವಿ ಸಂಪತ್ತು ಮೋಕ್ಷಕ್ಕಾಗಿ ಕಾರಣವಾಗುತ್ತೆ. ಮುಖ್ಯ ಆಸುರಿ ನಿಬಂಧಾಯ, ಸಂಸಾರದಲ್ಲಿ ಕಟ್ಕೊಡಿದ್ದಕ್ಕಾಗಿ, ಸಂಸಾರದಲ್ಲಿ ಕಟ್ಟಾಕೊಳ್ಳೋಕ್ಕೆ, ದುಃಖವನ್ನು ಪಡ್ಕೊಳ್ಳೋಕ್ಕೆ, ಅನರ್ಥವನ್ನು ಹೊಂದುವುದಕ್ಕೆ ಆಸುರಿ ಸಂಪತ್ ಕಾರಣ, ಮೋಕ್ಷವನ್ನು ಹೊಂದುವುದಕ್ಕೆ ದೈವಿ ಸಂಪತ್ ಕಾರಣ. ಹೀಗೆ ವಿಭಾಗ ಮಾಡಿಕೊಳ್ಳಲು ಅರ್ಜುನನಿಗೆ ಜೀವ ಹಚ್ಕೊಂಡ್ಬಾರ್ದು. ಆಗ ಪರಮಾತ್ಮ ನನ್ನನ್ನು ಯಾವ ಸಂಪತ್ತು ಸೇರಿಸ್ಬಿಡ್ತಾನೆ, ಅರ್ಜುನ ಇನ್ನು ಆಸುರಿ ಸಂಪತ್ತು ಹುಟ್ಟಿದ ಕಣ, ಹೋಗ, ಹಿಂಗೇನು ಗೊತ್ತಾಗಲ್ಲ ತಂದ್ಬಿಡ್ತಾನ, ಅಥವಾ ವಿಷಮ ಬೇಡ ಕಣ, ಇನ್ನು ಒಳ್ಳೆ ಇದೆಲ್ಲ ಇದ್ದಾನೆ ಅಂತ ಹೇಳ್ತಾನ ಅಂತ ಹೇಳಿ ಅರ್ಜುನ ಮನಸ್ಸಲ್ಲಿದ್ದಂತ ದಿಗಲನ್ನು ನೋಡಿ ಪರಮಾತ್ಮ ಹೇಳ್ತಿದ್ದಾನೆ, ಮಾಶುಚಃ, ಶೋಕಿಸಬೇಡ, ದುಃಖಿಸಬೇಡ. ಇಲ್ಲಿ ಅರ್ಜುನವೇ ದೈವಿ ಸಂಪತ್ ಅಭಿಜಾತೋಸಿ, ದೈವಿ ಸಂಪತ್ತನ್ನೇ ಮುಂದೆ ಮಾಡ್ಕೊಂಡು ನೀನು ಹುಟ್ಟಿದೀಯಾ, ನೀ ಭಾವಿ ಕಲ್ಯಾಣೋಸಿ ಸಹ ಸದ್ಯದಲ್ಲೇ ನೀನು ತತ್ವಜ್ಞಾನ ಆಗತ್ತೆ, ನೀನು ಮುಕ್ತರಾಗ್ತೀಯ. ನೀನು ಖಂಡಿತವಾಗಿ ಆಸುರಿ ಸಂಪತ್ತಿನಿಂದ ಕೂಡ್ಕೊಂಡವನಲ್ಲ. ಆಸುರಿ ಸಂಪತ್ತಿನ ಕೂಡ್ಕೊಂಡವನಾಗಿದ್ರೆ ಅನಘ ವಿಶೇಷಣ, ಅನಸೂಯವೇ ಒಂದು, ಭಕ್ತೋಸ್ಮೇ ಸಖ ಇದೆಲ್ಲ ಹೇಳ್ತಿರ್ಲಿಲ್ಲ ಪರಮಾತ್ಮ. ನನ್ನ ಭಕ್ತ ಕಣಯ್ಯ, ನನ್ನ ಗೆಳೆಯ ಕಣಯ್ಯ, ಇನ್ನು ಅನಘ ಕಣಯ್ಯ, ಇನ್ನು ಅಸೂಯ ರಹಿತ ಕಣಯ್ಯ, ಹಂಗೆ ಹೇಳ್ತಿದ್ನ. ಆಸುರಿ ಸಂಪತ್ತು ಕೊಟ್ಟಿದ್ದೆ ಅಷ್ಟೇ ಅಲ್ಲ, ಅರ್ಜುನ ಏನು ಬೈರಿಕಾಶ್ರಮದಲ್ಲಿ ನರನಾರಾಯಣ 1000 ವರ್ಷ ಕಾಲ ತಪಸ್ ಮಾಡಿದವನು. 1000 ವರ್ಷ ಕಾಲ ಆ ಬದರಿಕ -15-20 ಡಿಗ್ರಿ ಕೊಳೆ ಚಳಿಯಲ್ಲಿ 1000 ವರ್ಷ ಕಾಲ ತಪಸ್ ಮಾಡಿದ ಮಹಾತ್ಮ ಅವನು ನರನಾರಾಯಣರಾಗಿ. ಅಂಥ ಮಹಾತ್ಮನು ಆಸುರಿ ಸಂಪತ್ತು ಕೊಡ್ಕೊಂಡವನಾಗ್ತಾನ? ಸಾಧ್ಯವೇ ಇಲ್ಲ. ದೈವಿ ಸಂಪತ್ತಿನಿಂದ ಕೊಡ್ಕೊಂಡವನಾಗಿದ್ದೀಯಾ, ಯೋಚನೆ ಮಾಡಬೇಡ. ದೈವಿ ಸಂಪತ್ತು ಯಾ ಸಾ ವಿಮೋಕ್ಷಾಯ ಸಂಸಾರ ಬಂಧನ, ಬಿಡಿಸಿದ್ಯಾ? ದೈವಿ ಸಂಪತ್ತು ಬಿಡಿಸಿದ್ಯಾ? ತಪ್ಪದು, ಒಂದೇ ಪದ. ದೈವ್ಯಾಹ ಸಂಪತ್ತು ದೈವಿ ಸಂಪತ್ತು ಅಂತ.
ದೈವಿ ಸಂಪತ್ತು ಇದು ದೈವಿ ಸಂಪತ್ತು ಅಂತ ಯಾವುದಿದೆ ಅದು ಮೋಕ್ಷಕ್ಕೆ ಕಾರಣ, ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕೆ ಕಾರಣ. ಸಂಸಾರ ಅಂದ್ರೆ ಏನ? ಹುಟ್ಟು ಸಾವು, ಹಸಿವು ಬಾಯಾರಿಕೆ, ಶೋಕ ಮೋಹ, ಜನ್ಮ ಮರಣ, ಅದು ಸಂಸಾರ. ಯಾವ್ದಲ್ಲ? ಬರೀ ಹೆಂಡತಿ ಮಕ್ಕಳು ಮನೆ ಮಠ ಸಂಸಾರ ಅಲ್ಲ, ಅದು ಲೋಕದ ಸಂಸಾರ. ವೇದಾಂತ ಸಂಸಾರ ಏನೋ ಪದೇ ಪದೇ ದುಃಖವನ್ನು ಹೊಂದುವುದಕ್ಕೆ ಕಾರಣವಾಗಿರೋದೆಲ್ಲೂ ಸಂಸಾರ. ಸಂಸರತಿ ಅನೇನ ಸಂಸಾರ. ದೇಹಾತ್ಮಾಭಿಮಾನ ಸಂಸಾರ, ದೇಹಾತ್ಮ ಬುದ್ಧಿ ಇದೆಯಲ್ಲ ಅದೇ ಸಂಸಾರ. ಸಮ್ಮನೆ ಚೆನ್ನಾಗಿ ಸರತಿ ಸುತ್ತಾ ಇರ್ತಾನೆ, ಅಗೇನ್ ಅಂಡ್ ಅಗೇನ್, ಮತ್ತೆ ಮತ್ತೆ ಇದರಲ್ಲೇ ಸುತ್ತಾನೆ. ಅದೇ ಸಂಸಾರತಿ ಸಂಸಾರ. ಸಿರ್ಗತವು ಧಾತು, ಸರತಿನ ಹೊಂದುತ್ತಾನೆ, ಪಡೆಯುತ್ತಾನೆ, ಮತ್ತೆ ಮತ್ತೆ ಹೊಂದುತ್ತಾ ಇರ್ತಾನೆ, ಪಡಿತಾ ಇರ್ತಾನೆ. ಆದ್ರಿಂದ ಇದಕ್ಕೆ ಸಂಸಾರ. ಯಾವ್ಯಾವುದೋ ಶೋಕಮೋಹ, ಹಸಿವು ಬಾಯಾರಿಕೆ, ಜರಾಮರಣ, ಶೋಕ ಎಲ್ಲ ಬದಲು ಬರ್ತಾ ಇರುತ್ತೆ. ಕರ್ತೃತ್ವ ಭಕ್ತೃತ್ವಾದಿಗಳು. ಅದು ದೈವಿ ಸಂಪತ್ತಿದೆಯಲ್ಲ, ಅದು ಮೋಕ್ಷಕ್ಕೆ, ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕೆ ಕಾರಣ. ಅದು ದೈವಿ ಸಂಪತ್ತು ಮೇಲೆ ಇದ್ದು ಬಿಟ್ರೆ ನಿಮಗೆ ಇದು ಕೊಟ್ಬಿಡ್ತಾರೆ. ಅಮೆರಿಕದ ಗ್ರೀನ್ ಕಾರ್ಡ್ ಕೊಡ್ತಾರಲ್ಲ, ವಾಸ ಮಾಡ್ಬೋದು ಅಂತ, ಹಂಗೆ ಇದೊಂದು ಗ್ರೀನ್ ಕಾರ್ಡ್ ಕೊಟ್ಬಿಡ್ತಾರೆ. ನೀವು ಫಿಟ್, ಮೋಕ್ಷಕ್ಕೆ ನೀವು ತಕ್ಕವರು, ನಿಮ್ಗೆ ಎಲಿಜಿಬಿಲಿಟಿ ಇದೆ, ಮೋಕ್ಷವನ್ನು ಹೊಂದೋದಕ್ಕೆ ನೀವು ಯೋಗ್ಯರು, ನೀವು ತಕ್ಕವರು, ನೀವು ಫಿಟ್ ಆಗಿದ್ದೀರಾ ಅಂತ ಹೇಳಿ ದೈವಿ ಸಂಪತ್ತು ಬಂದ್ಬಿಟ್ರೆ ನಮ್ಗೆ ಅದು ಕಾರ್ಡ್ ಕೊಟ್ಬಿಡ್ತಾರೆ. ಆ ಕಾರ್ಡ್ ಕೊಟ್ಟು ನಾವು ಅದಕ್ಕೆ ಹಾಕ್ಬಿಟ್ರೆ ಆಯ್ತು, ತಕ್ಕ ಮೋಕ್ಷ ಆಗ್ಬಿಡುತ್ತೆ. ಯಾವ್ದಕ್ಕೆ ಹಾಕ್ಬೇಕಾ? ಆ ಸಂಪತ್ತು ಹೃದಯಕ್ಕೆ ಹಾಕ್ಬಿಟ್ರೆ ಅದು ಎದ್ಕೊಂಡ್ಬಿಡ್ತಾರೆ ಭಗವಂತ. ಆಯ್ತಾ? ಅದರಿಂದ ದೈವಿ ಸಂಪತ್ತನ್ನು ಸಂಪಾದನೆ ಮಾಡ್ಕೊಳ್ಳೋದು ಪ್ರಯತ್ನ ಪಡ್ಬೇಕು. ಆತ್ಮಜ್ಞಾನ ತಾನೇ ಆಗ್ಬಿಡುತ್ತೆ, ವಿಚಾರ ತಿಳ್ಕೊಂಡಿರ್ಬೇಕು. ಆದ್ರೆ ವಿಚಾರ ತಿಳ್ಕೊಂಡಿದ್ದು ದೈವಿ ಸಂಪತ್ತು ಮೇಲೆ ಊರ್ಲಿಲ್ಲ ಅಂದ್ರೆ ಎಷ್ಟು ಚಿಲಕಿ ಜನ ಪಣಿರಾಯ ಅಂತ ತುಪ್ಪಲಾಗ ಹೊಡೆದ್ರು. ನಮ್ಮ ಅಂತಃಕರಣ ಶುದ್ಧಿ ಇಲ್ಲದೆ, ಶಬ್ದಮಾದಿ ಗುಣವಿಲ್ಲದೆ, ನಮಗೆ ಅಂತರ್ಮುಖ ಭಗವದ್ಭಕ್ತಿ ಇಲ್ಲದೆ ಹೋದ್ರೆ ಏನ್ ಮಾಡಿದ್ರು ತತ್ವಜ್ಞಾನ ಆಗಲ್ಲ. ಅದರಿಂದ ದೈವಿ ಸಂಪತ್ತನ್ನು ಚೆನ್ನಾಗಿ ರೂಢಿಸ್ಕೋಬೇಕು, ಬೆಳೆಸ್ಕೋಬೇಕು. ಯಾವ ಕಾರಣಕ್ಕೂ ಅದರಲ್ಲಿ ದೈವಿ ಸಂಪತ್ತನ್ನ ಬಿಟ್ಕೊಳ್ಳೋದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಒಂದ್ ಸುಳ್ಳು ಹೇಳ, ಒಂದ್ಸಲ ಹೊಡೆಯೋ, ಒಂದ್ಸಲ ಅನ್ಯಾಯ ಮಾಡೋ, ಒಂದ್ಸಲ ಅಸೂಯೆ ಪಡೋ, ಸ್ವಪ್ನದಲ್ಲೂ ಮಾಡಬಾರ್ದಂತೆ. ತಪ್ಪು ಕೆಲಸವನ್ನು ಬರೀ ಎಚ್ಚರದಲ್ಲ, ಇವನ್ ಸ್ವಪ್ನೇಪಿ ಅಕಾರ್ಯಂ ನಕಾರ್ಯಂ, ಸ್ವಪ್ನದಲ್ಲೂ ಅಕಾರ್ಯವಾದದ್ದನ್ನು ಮಾಡಬಾರ್ದು. ಇಂಥ ಆ ಯೋಚನೆ ಇರಬಾರ್ದು. ನಿಬಂಧಾಯಾನ ನಿಯತಃ ಬಂಧ ನಿಬಂಧ ತದರ್ಥಂ ಆಸುರಿ ಸಂಪತ್ತು ಮತ ಅಭಿಪ್ರೇತ. ನಿಬಂಧಾಯ ನಿಯತಃ ಬಂಧಃ ನಿಬಂಧಃ ತದರ್ಥಂ ಆಸುರಿ ಸಂಪತ್ ಮತ ಅಭಿಪ್ರೇತ. ನಿಬಂಧ ಪದ ನಿಯತ ಉಪಸರ್ಗ ಇದೆ. ಆ ಉಪಸರ್ಗ ಏನ್ ಹೇಳುತ್ತೆ? ನಿಯತವಾಗಿ, ಕಟ್ಟಿಟ್ಟ ಬುತ್ತಿ, ಕಡ್ಡಾಯವಾಗಿ, ನಿಶ್ಚಯವಾಗಿಯೂ ಬಂಧ ಆಗುತ್ತೆ. ಆಸುರಿ ಸಂಪತ್ತು ಅಂದ್ರೆ ಅವ್ನು ಬದ್ಧನೆ, ತಿಪ್ಪಲ ಹೊಡೆದು ದುಃಖ ಅಂತ. ನಿಯತಃ ನೀನು ಕಟ್ಟಿಟ್ಟಾಗಿ, ಕಡ್ಡಾಯವಾಗಿ ಅದು ಬಂಧವನ್ನು ಉಂಟು ಮಾಡುತ್ತೆ, ಅದಕ್ಕೆ ಕಾರಣವಾಗಿದೆ. ಆದ್ದರಿಂದ ಆಸುರಿ ಸಂಪತ್ತು ಬಂಧ ಕಾರಣ ಎಂಬುದಾಗಿ ಈ ರೀತಿ ಒಪ್ಪಿಗೆ ಆಗಿದೆ, ಇದು ತೀರ್ಮಾನವಾಗಿದೆ. ಇದು ಯಾವ ಕಾಲಕ್ಕೂ, ಇದು ಎಲ್ಲಾ ಕಾಲಕ್ಕೂ ಸಮಾನ, ಯಾವ ಕಾಲಕ್ಕೂ ಬದಲಾವಣೆ ಆಗಲ್ಲ. ಆಸುರಿ ಸಂಪತ್ತು ಯಾವಾಗಲೂ ಬಂಧಕ್ಕೆ ಕಾರಣ, ದುಃಖಕ್ಕೆ ಕಾರಣ, ಅನರ್ಥಕ್ಕೆ ಕಾರಣ, ಸಂಸಾರಕ್ಕೆ ಕಾರಣ. ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ, ಶಾಂತಿ, ಸುಖ, ನೆಮ್ಮದಿ, ಆನಂದ, ಅದಕ್ಕೆ ದೈವಿ ಸಂಪತ್ತು ಕಾರಣ. ಯಾಕಂದ್ರೆ ಅದು ನಮ್ಮ ನೇಚರು. ದೈವಿ ಸಂಪತ್ತಿನ ಕೂಡ್ಕೊಂಡು ಇರೋದು ನಮ್ಮ ಸ್ವಭಾವ. ಇದು ನಾವು ಕೃತಕವಾಗಿ ಬೆಳೆಸ್ಕೊಂಡಿರೋದು. ಇದು ನಿಮ್ಗೆ ಇದು ಔಪಾಧಿಕ ಸಂಬಂಧ ಬಂದದ್ದು, ಅದು ನಮ್ಮ ಸ್ವಭಾವ ಅಲ್ಲ. ತಥಾ ರಾಕ್ಷಸಿ ಚ, ತಥಾ ರಾಕ್ಷಸಿ ರಾಕ್ಷಸಿ ಭಾಷಿಕಾರರು. ದೈವಿ ಆಸುರಿ ಎರಡೇ ಅಲ್ಲ, ರಾಕ್ಷಸಿ ಪ್ರವೃತ್ತಿ ಬಂಧಕ್ಕೆ ಕಾರಣ. ರಾಕ್ಷಸ ಪ್ರವೃತ್ತಿಯಲ್ಲಿ ಹಿಂಸೆ ಪ್ರಧಾನ, ಆಸುರಿ ಸಂಪತ್ತಲ್ಲಿ ಭೋಗ ಪ್ರಧಾನ. ಭೋಗ ಪ್ರಧಾನವಾದ್ರು, ಹಿಂಸೆ ಪ್ರಧಾನವಾದ್ರು, ಅದು ಎರಡು ಬಂಧಕ್ಕೆ ಕಾರಣ, ದುಃಖಕ್ಕೆ, ಸಂಸಾರಕ್ಕೆ ಕಾರಣ. ಸುಶು ರಮಂತೆ ಇತಿ ಅಸುರಾಹ ಅಸುರಾಣಾಂ ಇಯಂ ಆಸುರಿ. ಅಸುರಲ್ಲಿ, ಅಸುರ ಇಂದ್ರಿಯಗಳು, ಇಂದ್ರಿಯ ಸುಖದಲ್ಲಿಯೇ ಯಾರು ಮುಳುಗಿರ್ತಾರೋ ಅವರು ಅಸುರರು, ಅವರಿಗೆ ಸಂಬಂಧಪಟ್ಟದ್ದು ಆಸುರಿ. ರಕ್ಷಾ ಹಿಂಸಾ ಪ್ರಧಾನರು ಅಂತ. ತತ್ರ ಏವ ಮುಕ್ತೆ, ತತ್ರ ಏವ ಮುಕ್ತೆ ಅರ್ಜುನಸ್ಯ ಅಂತರ್ಗತಂ ಭಾವಂ, ಅರ್ಜುನಸ್ಯ ಅಂತರ್ಗತಂ ಭಾವಂ ಕಿಮಹಂ ಆಸುರ ಸಂಪದ್ಯುಕ್ತಃ ಕಿಂ ವಾ ದೈವ ಸಂಪದ್ಯುಕ್ತಃ, ಕಿಮಹಂ ಆಸುರ ಸಂಪದ್ಯುಕ್ತಃ ಕಿಂ ವಾ ದೈವ ಸಂಪದ್ಯುಕ್ತಃ ಏವಂ ಆಲೋಚನಾರೂಪಂ ಆಲಕ್ಷ್ಯ ಆಹ ಭಗವಾನ್. ಇತ್ಯೇವಂ ಆಲೋಚನಾರೂಪಂ ಆಲಕ್ಷ್ಯ ಆಹ ಭಗವಾನ್. ಶೋಕಂ ಆಕಾರ್ಷಿ, ಮಾ ಶುಚಃ ಶೋಕಂ ಮಾ ಕಾರ್ಷೀಹಿ.
ಉಪಾಧ್ಯಾಯರಾಗ್ಬೋದು ಅಥವಾ ದೊಡ್ಡವರು ಇರ್ಬೋದು. ಒಂದಷ್ಟು ಜನ ಹುಡುಗರಿಗೆ ಇಂಚಿಂಚ ಗುಣವಂತವರು ಬುದ್ಧಿವಂತರು ಇವ್ರು ಹೀಗಿರ್ತಾರೆ, ಅವ್ರಿಗೆ ಮೇಲೆ ಹೋಗ್ತಾರೆ, ಇವರೆಲ್ಲ ಏನಾಗ್ತಾರೆ ಅಂತ ಅಂದ್ಕೊಳ್ಳೇನೆ ಹುಡುಗರಿಗೆ ಇದು ಬಂದ್ಬಿಡತ್ತೆ. ನಾವು ಈ ಗುಣ ಕೂತ್ಕೊಂಡವರ, ಈ ಗುಣ ನಮ್ಗೆ ಗೊತ್ತಾಗೋದೇ ಇಲ್ಲ. ಗುರು ಹೇಳ್ಬೇಕು, ಮೇಷ್ ಹೇಳ್ಬೇಕು, ಇಲ್ಲ ಕಣ ನೀನು ಯೋಗ್ಯನು ಅಂದ್ಬಿಟ್ರೆ ಸಮಾಧಾನ. ಹಾಗೆ ಅರ್ಜುನಿಗೆ ಆಸುರಿ ಸಂಪತ್ತು ದೈವಿ ಸಂಪತ್ತು ಹೇಳಿದ್ಮೇಲೆ ಅರ್ಜುನ ಮನಸ್ಸಲ್ಲಿ ದಿಗ ಹತ್ಕೊಂಡ್ಬಿಡ್ತು. ನನ್ನನ್ನ ಭಗವಂತ ಯಾವ ಕ್ಯಾಟಗರಿ ಸೇರಿಸ್ತಾನೆ, ನೀನು ಇಂಥವನು ಅಂತ ಎಲ್ಲಿ ನನ್ನ ಆಸುರಿ ಸಂಪತ್ತವನು ರಾಕ್ಷಿ ಸಂಪತ್ತವನು ಅನ್ಬಿಡ್ತಾವನು ಅಂತ ಹೇಳಿ ದಿಗ ಹತ್ಕೊಂಡ್ಬಿಟ್ಟಿದೆ. ಅರ್ಜುನ ಮುಖದ ಚೆಹರೆ, ಆ ಲಕ್ಷಣ, ಆ ಗುರುತನ್ನು ನೋಡಿ ಏನು ಏವ ಮುಕ್ತೆ ಭಗವತಿ ಭಗವಂತನ ಈ ರೀತಿ ಹೇಳದಾಗಿ ಅರ್ಜುನಸ್ಯ ಅಂತರ್ಗತ ಭಾವ. ಅಂತರ್ಗತ ಅಂದ್ರೆ ಮನಸ್ಸಿಗತ. ಅರ್ಜುನನ ಮನಸ್ಸಿನಲ್ಲಿರ್ತಕ್ಕಂತಹ ಭಾವ ಏನು, ನಾನೇನು ಆಸುರಿ ಸಂಪತ್ತಿನಿಂದ ಕೂಡ್ಕೊಂಡವನ. ನೋಡಿ, ಅಷ್ಟರ ಮಟ್ಟಿಗೆ ದೈವಿ ಸಂಪತ್ತು ಇದ್ದವನಿಗೂ ಅನುಮಾನ ಬಂತು ಅಂತಂದ್ರೆ ಎಷ್ಟು ಸೂಕ್ಷ್ಮ ಇದೆ. ಅವನಿಗೂ ಭಯ ಆಯ್ತು ಅಂತಂದ್ರೆ ಅವನು ಭಗವಂತ ಅಷ್ಟೆಲ್ಲ ಕೊಂಡಾಡಿದಾನೆ. ಏನಂತ ಶಂಕರಾಚಾರ್ಯ ಹೇಳಿದ್ದಾರೆ, ಗುಣಾಧಿಕೈ ಗೃಹೀತ ಧರ್ಮ ಅನುಷ್ಠೀಯಮಾನಶ್ಚ ಪ್ರಚಯಂಗಮಿಷ್ಯತಿ ಅಂತ. ಗುಣಾಢ್ಯ ಅಂತ ಹೇಳಿ ಹೊರಡಿದ್ದಾರೆ. ಅರ್ಜುನ ಯಾಕೆ ಎಲ್ಲರನ್ನು ಬಿಟ್ಟು ಭಗವಂತ ಅರ್ಜುನ ಆರಿಸ್ಕೊಂಡ ಗೀತೋಪದೇಶಕ್ಕೆ ಅಂದ್ರೆ ಇವನೇ ಗುಣಾಢ್ಯ ಅಂತ ಆರಿಸ್ಕೊಂಡಿದ್ದಾನೆ, ಇವನೇ ಯೋಗ್ಯ, ಇವನೇ ತಕ್ಕವನು ಅಂತ. ಶಂಕರಾಚಾರ್ಯಂಥ ಜಗದ್ಗುರುಗಳಂಥವ್ರು ಸರ್ಟಿಫಿಕೇಟ್ ಮಾಡಿದ್ದಾರೆ ಅರ್ಜುನನ ಯೋಗ್ಯತೆ ಅಂತ ದೊಡ್ಡದು ಅಂತ. ಸಾಕ್ಷಾತ್ ಭಗವಂತನೇ ಹೇಳಿದ್ದಾರೆ, ವ್ಯಾಸರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸ್ವಶರೀರ ಸುಖಕ್ಕೆ ಹೋಗ್ಬಿಟ್ಟ, ದೇವೇಂದ್ರ ಕರ್ಸ್ಕೊಂಡ್ಬಿಟ್ಟ. ಅವನು ತಪಸ್ ಮಾಡ್ತಿದ್ನಲ್ಲ, ತಪಸ್ ಮಾಡ್ತಿದ್ದೆ ಅಂದ್ರೆ ಇದಾಯ್ತು ಕಿರಾತ ಅರ್ಜುನ ನಿವಾಸಕ್ಕೆ ಸಂಹಾರ ಮಾಡಿ ಕಳ್ಸ್ಕೊಂಡ. ಅದಕ್ಕೆ ಮುಂಚೆ ಕಿರಾತ ವೇಷದಲ್ಲಿ ಶಿವ ಬಂದ, ಒಂದು ಹಂದಿ ಅಟ್ಟಿಸ್ಕೊಂಡ್ ಬಂದ. ಆ ಹಂದಿಯೋ ಮಹಾ ಕ್ರೂರಿಯಾದ ರಾಕ್ಷಸ. ಅವನು ಮೈಕ್ ಕೇಳ್ತಾ ಇದೆ, ಮುಚ್ಕೊಂಡು ಇದೆ ಮೈಕ್, ಕೇಳಿಸ್ತಾ ಇಲ್ವಾ? ಭಾರಿ ದೊಡ್ಡ ರಾಕ್ಷಸ ಅವನು. ಎಲ್ಲ ಕಾಮರೂಪಿ, ಯಾವ್ಯಾವ ರೂಪ ಕಳಿಸ್ತಿದ್ದ. ಅವನು ಬ್ರಹ್ಮನ ಒಂದು ಮರ ಪಡ್ಕೊಂಡಿದ್ದ. ಏನು, ಲೋಕೋತ್ತರವಾದ 2 ವೀರರ ಏಕಕಾಲದ ಹೊಡೆತದಿಂದ ನಾನು ಸಾಯುವಂತ ಆಗ್ಬಿಟ್ಟು. ಅದು ಇಬ್ರು ಲೋಕೋತ್ತರವಾಗಿರ್ಬೇಕು. ಇನ್ನು ಯಾರೋ ಇಬ್ರು ಮಕ್ಕಳು ಹೊಡೆದ್ಬಿಟ್ಟು ಕಳೆದ ಸಾಯಲ್ಲ. ಇನ್ನು ಅವನಿಗಿಂತ ವೀರರು ಲೋಕದಲ್ಲಿ ಇರಬಾರ್ದು, ಅಂಥ ವ್ಯಕ್ತಿ ಒಬ್ಬ. ಇನ್ನು ದೇವಲೋಕದ ಅಂಥ ವ್ಯಕ್ತಿ ಇನ್ನೊಬ್ಬನ ಇರ್ಬೇಕು. ಮಹಾಭಾರತ ಇದೆ, ಇದರಲ್ಲೂ ಇದೆ, ಕಿರಾತ ಅರ್ಜುನೂ ಇದೆ. ಇಲ್ಲ ಇದೆ ಇದೆ ಅದು ಹೆಂಗ್ ಭಾಗ ತೋರಿಸಿ ನೋಡ್ರಿ. ಆಗ ಶಿವ ಅಟ್ಟಿಸ್ಕೊಂಡ್ ಬಂದ ಅವನನ್ನ, ಆ ಹಂದಿನ ಎಲ್ಲಿ ಅರ್ಜುನ ಇದ್ನೋ ಅಲ್ಲಿಗೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ. ಆ ತನ್ನ ಪ್ರಮಥ ಗಣ ಸಮೇತ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ. ಭಾರಿ ಕೂಗು ಕಿಚ್ಕೊಂಡು ನುಗ್ಗಿ ಬರ್ತಾ ಇದ್ದಾರೆ. ಹಂದಿಯು ಒಡರಾಯಿಸ್ಕೊಂಡ್ ಬರ್ತಾ ಇದೆ, ಭಾರಿ ಪರ್ವತಾಕಾರ ನುಗ್ಗಿ ಬರ್ತಾ ಇದೆ. ಅರ್ಜುನ ನೋಡ, ಓ ನನ್ ಮೇಲೆ ನುಗ್ಗಿ ಬಿಡುತ್ತೆ ಇಂದ ತಕ್ಷಣ ತಗೊಂಡ ಬಿಲ್ಲನ್ನ ತಗೊಂಡ ಬಾಣಗಳನ್ನ ಊರಿಗಿಟ್ಟು ನೆತ್ತಿ ಹೊಡೆದ. ಅರ್ಜುನ ಹೊಡೆಯೋ ಟೈಮಿಗೆ ಕರೆಕ್ಟ್ ಆ ಟೈಮಿಗೆ ಈಶ್ವರ ಆ ಕಡೆಯಿಂದ ಹೊಡೆದ, ಕಿರಾತೇಶಿಂದ. ಅವನು ಅಂಡು ಕಡೆಯಿಂದ ಹೊಡೆದ, ಇವನು ನೆತ್ತಿ ಕಡೆಯಿಂದ ಹೊಡೆದ. 2 ಬಾಣ ಹೀಗೆ ಹೊಸ್ಕೊಂಡು ಹೋಗ್ಬಿಟ್ಟು ಸೀಳು ಹೋಗ್ಬಿಟ್ಟು ಸೀಳೋಗ್ಕೊಳ್ಳೇನೆ ಆ ಕಿರಾತ ಬೇಕು ಅಂತ, ಓಹ್ ನೀನು ಹೊಡೆದ, ಸುಮ್ಮನೆ ಸಾಕು, ನಿನ್ನೇಟಿಗೆ ಏನೂ ಆಗಿಲ್ಲ, ನಾನ್ ಹೊಡೆದ ಸತ್ತಿದ್ದು. ನಮ್ದು ತಗೊಂಡೋಗ್ರ ಹಂದಿನ ಅಂತ. ಏಯ್ ಮುಟ್ಬೇಡ ಕಣ, ನಾನ್ ಹೊಡೆದಿದ್ದು ಅರ್ಜುನ. ಏಯ್ ತಪ್ಪಿರ ಬಾರಿ ಬಚ್ಚೆ, ಇವನು ಹೊಡೆದ್ಬಿಟ್ಟ, ಆ ಹಂದಿ ಸತ್ ಬಿಡುತ್ತೆ. ಆ ಕಿರಾತ ಹೊಡೆದ ಸತ್ತಿರೋದು ಅಂತ ಅವರೆಲ್ಲ ಅಂದ್ಬಿಟ್ಟು ಸುಟ್ಟು ನೋಡಿದ್ರು ಅರ್ಜುನಿಗೆ. ಶಾಸ್ತ್ರ ತೇಜಸ್ಸಿತ್ತಲ್ಲ, ನಿಂದ ಏನೂ ಇಲ್ಲ, ನಿಂದಕ್ಕೆ ಸತ್ತಿಲ್ಲ, ನೀನ್ ಯಾವ ಎಕ್ಕಷ್ಟಿತ್ತು ಅಂತ ಅನ್ಕೊಂಡ್ಲೆ. ಅರ್ಜುನಿಗೆ ರೋಷ ಬಂದ್ಬಿಡ್ತು. ತಾಕತ್ತಿದ್ದ ಯುದ್ಧ ಮಾಡುವ ನಂದ ಬಂದ ಈ ಕಿರಾತ. ಆಯ್ತು, ಕಿರಾತ ಒಂದು ಹೊಡಿತಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಅರ್ಜುನ ಹೊಡಿತಾ ಇದ್ದಾನೆ. ಬಚ್ಚಲಿಕೆ ಖಾಲಿ ಆಯಿತು. ಶಿವ ಕೊಟ್ಟ ಬಚ್ಚಲಿಕೆ ಖಾಲಿ ಆಯ್ತು. ಯಜ್ಞೇಶ ಭಟ್ ಎಲ್ಲ ಆಶ್ಚರ್ಯ ಆಯ್ತು. ಇದು ಎಂತ ಕಿರಾತ ಇವನು, ಎಂತ ಪಟಿಂಗ ಇವನು, ಎಷ್ಟು ಹೊಡೆದಿದಾಗಲ್ವಲ್ಲ ಅಂತ ತಾಡಿ ಇವನು ಮಾಡ್ತೀನಿ ಅಂತಂದ. ಅಲ್ಲೇ ಆ ಸರೋವರದ ಹತ್ರ ನದಿ ಹತ್ರ ಹೋದ, ಮರಳು ಶಿವಲಿಂಗ ಮಾಡ್ಕೊಂಡ, ಶಿವಲಿಂಗ ಎಲ್ಲ ಕಾಡು ಹೂವನ್ನೆಲ್ಲ ಕೊಯ್ಕೊಂಡ. ಹಂಗೆ ನಮಸ್ತೆ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ಹೃದಯಾಯ ನೀಲಕಂಠಾಯ ಮೃತ್ಯುಂಜಯಾಯ ಸದಾಶಿವಾಯ ಸರ್ವೇಶ್ವರಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ. ಪೂಜೆ ಮಾಡ್ದ. ಪೂಜೆ ಮಾಡಿ ಬಂದು ನೋಡ್ತಾನೆ, ಎಷ್ಟು ಪೂಜೆ ಮಾಡಿದ ಹೂ ಅಷ್ಟು ಅವನ ತಲೆ ಮೇಲಿದೆ, ಕಿರಾತನ ತಲೆ ಮೇಲಿದೆ. ಇದಂಥದ್ದು ಇದು ಅದೇ ಅದು ಗೊತ್ತಾಗಿಲ್ಲ ಅರ್ಜುನಿಗೆ.
ಅವನು ಶಿವನಿಂತ ಅವನು ಯುದ್ಧ ಮಾಡ್ಕೊನಿಗೆ ಇದು ಬಾಣ ಹೋಯ್ತು, ಅಸ್ತ್ರ ಎಲ್ಲ ಹೋಯ್ತು, ಯಾವ್ದು ಎಫೆಕ್ಟ್ ಆಗ್ಲಿಲ್ಲ. ಅವನು ಹೊಡಿತಾನೆ ಇಲ್ಲ ಅಜ್ಞಾತ್ಮ, ಒಂದೇ ಒಂದು ಏಟು ಹೊಡಿತಿಲ್ಲ, ಸುಮ್ಮಿದ್ದಾನೆ. ಅವನು ಮುಷ್ಟಿ ಯುದ್ಧ ಮಾಡಕ್ ಹೋದ. ಮುಷ್ಟಿ ಯುದ್ಧ ಮುಂಚೆ ಬಿಲ್ಲನ್ನ ಹೊಡೆದ, ಬಿಲ್ಲಿನ ಎಷ್ಟು ತಲೆ ಹೊಡೆದ, ಪರಮಾತ್ಮ ತಲೆ ಹೊಡೆದ. ಒಂದು ಕಣ್ಣು ಮಂಜಾಯ್ತು ಶಿವನಿಗೆ. ಪರವಾಗಿಲ್ಲ, ಶಭಾಷಣ ಶಿವ, ಎಲ್ಲ ಕೊಡೋದು, ಜ್ವರ ಹೊಡಿತೀಯ ಪರವಾಗಿಲ್ಲ ಕೊಡುವಂತದ. ಶಿವನಿಗೂ ಕಣ್ಣು ಮಂಜಾಯ್ತಂತೆ ಆ ಬಿಲ್ಲಿ ಗಾಂಡಿಯ ಬಿಲ್ಲಿನ ಹೊಡೆದಾಗ. ಆಮೇಲೆ ಎಳ್ಕೊಂಡಂತೆ ಅರ್ಜುನ, ಎಳ್ಕೊಂಡು ಮುಗಿದ್ಬಿಟ್ಟು ಒದಗ್ಬಿಟ್ಟ. ಹೀಗೆ ಒದಗಿದ್ರೆ ಮೂರ್ಛೆ ಹೋಗ್ಬಿಟ್ಟ. ಆಮೇಲೆ ಗೊತ್ತಾಯ್ತು, ಓ ನಾನು ಯುದ್ಧ ಮಾಡಿದ್ದು ಕಿರಾತನ ಜೊತೆಲಿ ಅಲ್ಲ. ಸ್ವಾಮಿನ್ಮಯ ಜಡಧಿಯ ತವ ದೇವದೇವೇ ವಾಚಾ ಶರೇಣ ಧನುಷಾ ದೃಢಮುಷ್ಟಿರಾಚ ಯತ್ತೆ ಚತುರ್ವಿಧ ಮಕಾರಿ ರಣೇ ತದಾಗಾಹ ಕ್ಷಂತವ್ಯ ಮಧ್ಯ ಭವತಾ ಕರುಣಾನ್ನವೇನ ಹೇಳಿ ಸ್ತೋತ್ರ ಮಾಡಿ ಸುಮಾರು. ಪರಮೇಶ್ವರ ನಕ್ಕು ಬಿಟ್ಟ. ಬೇಕು ಅಂತ ನಾನೇ ಪರೀಕ್ಷೆ ಮಾಡಿದೆ, ತಗೋ ಪಾಶುಪತಾಸ್ತ್ರ ತಗೋ. ಪಾಶುಪತಾಸ್ತ್ರ ಕೊಡ್ಬೇಕಾಯ್ತು ಅವನಿಗೆ. ಅದಕ್ಕೆ ಅಂಥ ಮಹಾನುಭಾವ ಅವನಿಗೆ, ಅರ್ಜುನನಿಗೆ ತನ್ನ ಹೃದಯದೊಳಗೆ ಮನಸ್ಸಿನೊಳಗೆ ಜಿಗಿಲು ಹತ್ಕೊಂಡ್ಬಿಟ್ಟಿದೆ. ನನ್ನನ್ನೇನ್ ಪರಮಾತ್ಮ ದೈವಿ ಸಂಪತ್ತಿನ ಕ್ಯಾಟಗರಿ ಸೇರಿಸ್ತಾನ, ಆಸುರಿ ಸಂಪತ್ತಿ ಸೇರಿಸ್ತಾನ, ಯಾವ್ದು ನಾನು ಕೂರ್ಕೊಂಡವನು ತಂದ್ಕೊಂಡಿದ್ದಾನೆ, ನಾನು ಯಾರು ಕೂರ್ಕೊಂಡವನು ಆಗಿದ್ದೇನೆ ಅಂತ ಹೇಳಿ ಈ ರೀತಿ ಯೋಚನೆ ಮಾಡ್ತಾ ಇರುವಂತಹ ಅರ್ಜುನನ್ನ ಕಂಡು ಆಲೋಚನಾ ರೂಪಂ ಆಲಕ್ಷ್ಯ ಅರ್ಜುನ್, ಈ ರೀತಿ ಆಲೋಚನೆ ಮಾಡುತ್ತಿರುವ ರೂಪನಾಗಿರುವ ಅರ್ಜುನ ಮುಖವನ್ನು ನೋಡ್ದ. ಪರಮಾತ್ಮ ಅನ್ನಿಸ್ತು ಇವನಿಗೆ ಹೇಗೋ ಭಯ ಹತ್ಕೊಂಡ್ಬಿಟ್ಟಿದೆ, ನಾನು ಯಾವ್ದಕ್ಕೆ ಸೇರಿಸ್ತೀನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಭಗವಂತ ಹೇಳಿದ್ದಾನೆ, ಮಾ ಶುಚಃ, ಶೋಕಿಸಬೇಡ, ನೀನು ದುಃಖ ಪಡಬೇಡ. ಶೋಕಂ ಮಾಕಾರ್ಷೀಹಿ, ಶೋಕವನ್ನ ಅಂದ್ರೆ ದುಃಖವನ್ನು, ಮಾನಸಿಕ ಸಂತಾಪವನ್ನು ಹೊಂದಬೇಡ, ದುಃಖಿಸಬೇಡ. ಯಾಕೆ ಅಂದ್ರೆ ಸಂಪದಂ ದೇವೀಂ ಅಭಿಜಾತೋಸಿ ಅಭಿಲಕ್ಷ್ಯ ಜಾತೋಸಿ. ಸಂಪದಂ ದೇವೀಂ ಅಭಿಜಾತೋಸಿ ಅಭಿಲಕ್ಷ್ಯ ಜಾತೋಸಿ. ದೈವಿ ಸಂಪತ್ತನ್ನು ಮುಂದೆ ಮಾಡ್ಕೊಂಡು ಹುಟ್ಕೊಂಡಿದ್ಯಾ ಕಣ ನೀನು, ಸಾಮಾನ್ಯ ಅಲ್ಲ. ದೈವಿ ಸಂಪತ್ತು ಅಷ್ಟು ಮೂರ್ತಿವತ್ತಾಗಿ ನಿನ್ನಲ್ಲಿದೆ. ಯಾವ್ಯಾವ್ದು ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಹೀಗೆಲ್ಲ ಆ ಅಷ್ಟು ಗುಣಗಳು ಮೂರ್ತಿವಂತಾಗಿ ನಿನ್ನಲ್ಲಿ ಕೂತ್ಕೊಂಡಿದೆ. ನೀನು ಅಷ್ಟನ್ನು ಪರಿಪೂರ್ಣನಾಗಿದೆಯಾ. ಹಾಗಾಗಿ ನೀನು ಶೋಕಿಸಬೇಡ, ಭಯಪಡಬೇಡ, ನೀನು ದೈವಿ ಸಂಪತ್ತಿನಿಂದ ಹುಟ್ಟಿದವನಾಗಿದ್ದೀಯಾ ಅಂತ. ಅಂದ್ರೆ ಏನು, ಭಾವಿ ಕಲ್ಯಾಣ ತ್ವಮಸಿ ಇತ್ಯರ್ಥ. ಭಾವಿ ಕಲ್ಯಾಣ ತ್ವಮಸಿ ಇತ್ಯರ್ಥ. ಭಾವಿ ಕಲ್ಯಾಣ ಯಸ್ಯ ಸಹ ಭಾವಿ ಕಲ್ಯಾಣ. ಭಾವಿನ ಮುಂದಾಗುವ ಕಲ್ಯಾಣ ಅಂದ್ರೇನು, ಮಂಗಳ. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಅಂತ ಅಮರಕೋಶ. ಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಇದೆಲ್ಲ ಪರ್ಯಾಯ ಪದಗಳು. ನಿನಗೆ ಮುಂದೆ ಮಂಗಳವಾಗತ್ತೆ, ಕಲ್ಯಾಣವಾಗತ್ತೆ, ಶಿವವಾಗತ್ತೆ. ನೀನು ತತ್ವಜ್ಞಾನ ಪಡ್ಕೋತೀಯಾ, ಯೋಚನೆ ಮಾಡಬೇಡ, ನೀ ಅದಕ್ಕೆ ತಕ್ಕವನಾಗಿದ್ದೀಯಾ. ಖಂಡಿತವಾಗಿ ಆಸುರಿ ಸಂಪತ್ತು ರಾಕ್ಷಸ ಸಂಪತ್ತು ನನ್ನಿಲ್ಲ ಅಂತ ಗುಣಾಢ್ಯನು ನೀನು ಹೇ ಪಾಂಡವ. ಇಲ್ಲಿ ಪಾಂಡವನೇ, ಪಾಂಡುಕುಮಾರನೇ. ಹಾಗ ದ್ವೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ. ದ್ವೌಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ. ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ದ್ವೌಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ. ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ದ್ವೌ ಭೂತ ಸರ್ಗೌ ಲೋಕೆ ಅಸ್ಮಿನ್ ದೈವಃ ಆಸುರಃ ಏವ ಚ. ದೈವಃ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಭೂತ ಸರ್ಗ, ಭೂತಾನಾಂ ಸರ್ಗ, ಭೂತಗಳ ಸೃಷ್ಟಿ ಅರ್ಥ. ಭೂತಗಳ ಹುಟ್ಟುವಿಕೆ, ಭೂತಗಳ ಸೃಷ್ಟಿ ಇದೆಯಲ್ಲ, ಈ ಎರಡು ಪ್ರಕಾರವಾಗಿದೆ ಭೂತಗಳ ಸೃಷ್ಟಿ ಅಂತ. ಅಂದ್ರೆ ಒಬ್ಬೊಬ್ಬರಲ್ಲೂ ಎರಡು ಪ್ರಕಾರ ಇದೆ ಅಂತ ಅರ್ಥ. ಇಲ್ಲಿ ಅಸುರರು ಅಂತ ರಾಕ್ಷಸರು, ಕಾಡಲ್ಲಿರೋರು, ಹಳ್ಳಿಯಲ್ಲಿ ನಗರದಲ್ಲಿರೋ ದೇವತೆಗಳು ಅಂದ್ಕೋಬೇಡಿ. ಪುರುಷೋ ಹಿ ರಕ್ಷಸ್ವಿ ರಕ್ಷಸ ಅಪಹತಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ರಾಕ್ಷಸ ಗುಣ ಇದೆಯಂತೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಸುರ ಗುಣ ಇದೆಯಂತೆ. ಹಾಗಾಗಿ ಉಪನಿಷತ್ತಲ್ಲಿ ಬರೆದ ದ್ವಯಾಹ ಪ್ರಾಜಾಪತ್ಯಾಹ ದೇವಾಶ್ಚಾಸುರಾಶ್ಚ ಅಂತ. ಪ್ರಜಾಪತಿಯ ಮಕ್ಕಳು ನಾವೆಲ್ಲ, ನಮ್ಮಲ್ಲಿ ಈ ಎರಡು ಸ್ವಭಾವ ಇದೆಯಂತೆ. ಒಮ್ಮೊಮ್ಮೆ ಹಾಗಾಗಿ ಅಪರೂಪವಾಗಿ ದೇವಗುಣವೂ ಬರುತ್ತೆ, ಜಾಸ್ತಿ ಆಸುರ ಗುಣ ರಾಕ್ಷಸ ಗುಣ ಬರುತ್ತೆ. ಭೋಗಾಸಕ್ತರಾದರೆ ಹಸುರು ಗುಣ, ಸ್ವಲ್ಪ ಕೋಪ ತಾಪ ಹಿಂಸೆ ಅಸೂಯೆ ಮಾಡಿದ್ರೆ ರಾಕ್ಷಸ ಗುಣ ಅದು ಬರುತ್ತೆ. ಅವಾಗ ಒಮ್ಮೆ
ತಿಂಗಳಿಗೊಂದ್ಸಲನೋ 15 ದಿವಸಕ್ಕೊಂದ್ಸಲ ಯಾವಾಗಲೂ ಪೂಜೆ ಮಾಡೋಣ, ಸತ್ಯವಂತನಾಗೋಣ, ಶೀಲವಂತನಾಗೋಣ, ಒಳ್ಳೆ ಮಾಡೋಣ ಅಂತ ಹೇಳಿ ಯಾವಾಗಲೂ ಒಮ್ಮೆ ಬರುತ್ತೆ. ಅದು ಬಂದಾಗ ದೇವಿ ಸಂಪತ್ತು ಕೊಡ್ಕೊಂಡವನಾಗ್ತಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವ ಗುಣ, ರಾಕ್ಷಸ ಗುಣ, ಆಸುರ ಗುಣ ಅನ್ನೋದು ಇದ್ದೇ ಇದೆ. ಇದನ್ನೇ ಭೂತ ಸರ್ಗವು ದ್ವೌ, ಭೂತಗಳ ಸೃಷ್ಟಿಗಳು ಎರಡು ಪ್ರಕಾರವಾಗಿದೆ ಈ ಲೋಕದಲ್ಲಿ, ಅಸ್ಮಿನ್ ಲೋಕೆ. ಒಂದು ದೈವ ಭೂತ ಸರ್ಗ, ಇನ್ನೊಂದು ಆಸುರವಾಗಿ ಭೂತ ಸರ್ಗ. ನಾವು ಬೇರೆ ಬೇರೆ ಜನ ಅನ್ಕೋಬಾರ್ದು. ಒಬ್ಬೊಬ್ಬರಲ್ಲೇ ಅವರ ಅಂತಃಕರಣದಲ್ಲಿಯೇ ಎರಡೆರಡು ಸ್ವಭಾವದ್ದಾದ ವೃತ್ತಿಗಳಿದೆ. ದೈವಿ ವೃತ್ತಿ, ಆಸುರ ವೃತ್ತಿ ಅಂತಿದೆ. ಅದರಲ್ಲಿ ದೈವಿ ವೃತ್ತಿಯನ್ನು ನಾನು ವಿಸ್ತಾರವಾಗಿ ಅಭಯಂ ಸಂಪತ್ತಿದ್ದಿ ಅನ್ನೋದನ್ನ 3 ಶ್ಲೋಕಗಳಿಂದ ದೈವಿ ಸಂಪತ್ತಿನ ವಿಚಾರ ಹೇಳ್ಬಿಟ್ಟಿದ್ದೀನಿ. ಈಗ ಆಸುರ ಸಂಪತ್ತು ಬಹಳ ಸೂಕ್ಷ್ಮ, ಅದು ಗೊತ್ತಾಗೋಲ್ಲ. ಕೆಲವು ಸ್ಥೂಲ, ಹೊಡಿತಾನೆ, ಬಡಿತಾನೆ, ಕಡಿತಾನೆ, ಸುಳ್ಳು ಹೇಳ್ತಾನೆ, ಹಿಂಸೆ ಪಡ್ತಾನೆ, ಗೋಳ ಹೇಳ್ಕೊತಾನೆ ಅಂದ್ರೆ ಅದು ರಾಕ್ಷಸ, ಆಸುರ ಅಂತ ಬಂದ್ಬಿಡ್ತೀವಿ. ಇನ್ನು ಕೆಲವು ಗುಣ ಇದೆಯಲ್ಲ, ನಮ್ಮ ವಂಶ ಏನು ಬ್ರಹ್ಮನಿಂದಲೂ ವೇದ ಆಗಿಲ್ಲ ಗೊತ್ತಾ? ನಮ್ಮ ತಂದರು ವೇದಾಧ್ಯಯನ ನಮ್ಮ ವಂಶದಲ್ಲೂ ಎಲ್ಲಾದ್ರೂ ಇದಾಗಿತ್ತ, ವಿಚಿತ್ರ ಆಗಿರ್ತಾರೆ. ಇಲ್ಲಪ್ಪ, ಯಾಕೆ ಹಾಕಿದೆ ಅಂದ್ರೆ ಬ್ರಹ್ಮನಿಂದ ನಮ್ಮೂರಿಗೂ ಹಾಗೆ ಬಂದಿದೆ ಅಂತ ಹಾಗಾದ್ರೆ ಹೇಳ್ಕೊಬಾರ್ದು. ಹೇಳ್ಕೊಂಡು ಆಸುರ ಸಂಪತ್ತಾಗತ್ತೆ. ಬ್ರಹ್ಮನಿಂದಲೂ ವಿಚ್ಛಿನ್ನವಾಗಿ ನಾವು ವೇದಾಧ್ಯಯನ ಮಾಡಿ ನಮ್ಮ ಧರ್ಮ ಮಾಡ್ಕೊಂಡು ಹೋಗ್ಬೇಕೆ ಹೊರತು ನಮ್ಮ ಪರಂಪರೆಯಲ್ಲಿ ಇವತ್ತು ಬ್ರಹ್ಮನಿಂದ ಇವರಿಗೂ ವೇದ ವಿಚ್ಛಿತ್ತ ಆಗಿಲ್ಲ ಅಂತಂದ್ರೆ ಅದು ಆಸುರಿ ಸಂಪತ್ತು ಭಗವಂತ ಹೇಳಿಲ್ಲ, ಹೇಳ್ಕೋಬಾರ್ದು. ಅದನ್ನ ನಮ್ಮ ಕರ್ತವ್ಯ, ನಮ್ಮ ಧರ್ಮ, ನಮ್ಮ ಬ್ರಾಹ್ಮಣ ಹುಟ್ಟಿ ಮಾಡ್ತೀನಿ ಅಂತ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಹೆಮ್ಮೆ ಪಟ್ಕೋಬಾರ್ದು, ಹೊಚ್ಕೋಬಾರ್ದು. ಯಾವ ಕಾರಣಕ್ಕೂ ಅದು ಇದಲ್ಲ. ಆ ಭಗವಂತ ನಮ್ಮ ನಾವು ಅದ್ರಲ್ಲಿ ಹುಟ್ಟಿದೀವಿ ಅಂದ್ರೆ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅಂತ ವಂಶದಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾನೆ, ಆ ಒಂದು ಮಾರ್ಗ ನಮಗೆ ಕೊಟ್ಟಿದ್ದಾನೆ, ಆ ಒಂದು ಪರಂಪರೆಯನ್ನೇ ಬೆಳೆಸುವಾಗ ನಮ್ಗೆ ಅನುಗ್ರಹ ಮಾಡಿದಾನೆ ಅಂದ್ರೆ ಏನೋ ಕಾರಣ ಇದೆ ಭಗವಂತನಿಗೆ ನಮ್ಮ ಮೇಲೆ, ಅದಕ್ಕೆ ಹಿಂಗೆ ಮಾಡಿದಾನೆ. ಭಗವಂತ ಒಂದು ಥ್ಯಾಂಕ್ಸ್ ಹೇಳ್ಬೇಕೆ ಹೊರತು ಹೆಮ್ಮೆ ಪಟ್ಕೊಳ್ಳೋಕೆ ಏನೂ ಇಲ್ಲ. ಹಾಗೆ ಹೆಮ್ಮೆ ಪಟ್ಕೊಂಡ್ರೆ ಅದು ಆಸುರಿ ಸಂಪತ್ತಾಗತ್ತೆ ಎಂದು ಹೇಳ್ತಾನೆ ಭಗವಂತ. ಗೌ ದ್ವಿಸಂಖ್ಯಾತೋ ಭೂತ ಸರ್ಗೌ, ಗೌ ದ್ವಿಸಂಖ್ಯಾತೋ ಭೂತ ಸರ್ಗೌ. ಗೌ ಅನ್ನೋದು ಎರಡು ಅರ್ಥ ಇದೆ. ಎರಡು ಸಂಖ್ಯೆ ಇಟ್ಕೊಂಡಿರೋದು ಅಂತ ಅರ್ಥದೆ. ಅದು ಸಂಖ್ಯಾ ಏಕಂ ದ್ವೇ ಸಂಖ್ಯೆಯಲ್ಲೂ 1, 2 ಬರುತ್ತೆ. ಸಂಖ್ಯೆ ಇಟ್ಕೊಂಡ ವಸ್ತುವಿಗೂ ದ್ವೌ ಅಂತ ಬರುತ್ತೆ. ಹಾಗೆ ಇದು ಸಂಖ್ಯೇಯ ಅಂತ ಹೇಳ್ತಾ ಇದ್ದಾರೆ, ಸಂಖ್ಯೆಯನ್ನು ಉಳ್ಳದ್ದು ಅಂತ. ದ್ವಿಸಂಖ್ಯಾಕ ಕಪ್ರತ್ಯಯ ಬಹುವ್ರೀಹಿ, ಎರಡೆಂಬ ಸಂಖ್ಯೆಯನ್ನು ಇಟ್ಕೊಂಡಿರುವಂಥದ್ದು ಭೂತ ಸರ್ಗಗಳು. ಇದು ಸಂಖ್ಯೆಯ ವಿಚಾರವಾದ ಶಬ್ದ, ಇದು ನಂಬರ್ ಹೊರತು ಸಂಖ್ಯಾ ಮಾತ್ರವಲ್ಲ, ಎರಡು ಅಂತ ಅರ್ಥ ಅಲ್ಲ, ಎರಡಾಗಿರುವ ಅಂತ ಅರ್ಥ. ಎರಡಾಗಿರುವ ಭೂತ ಸರ್ಗಗಳು. ಸೃಜ್ಯೇತೆ ಇತಿ ಸರ್ಗೌ, ಸೃಜ್ಯೇತೆ ಇತಿ ಸರ್ಗೌ, ಸೃಷ್ಟಿ ಮಾಡಲ್ಪಡುತ್ತವೆ, ಆದ್ರಿಂದ ಸರ್ಗ. ಇದು ಸರ್ಗ ಶಬ್ದಕ್ಕೆ ಸೃಜತಿ ಇತಿ ಸರ್ಗ, ಸೃಷ್ಟಿ ಮಾಡುವಿಕೆ ಅನ್ನೋ ಅರ್ಥ ಇದೆ. ಇಲ್ಲಿ ಕರ್ಮಣಿ ಸೃಷ್ಟಿ ಮಾಡಲ್ಪಟ್ಟಿವೆ, ಸೃಷ್ಟಿ ಮಾಡಲ್ಪಟ್ಟಿವೆ ಅನ್ನೋದು ಸರ್ಗ, ಸೃಷ್ಟಿ ಮಾಡುವಿಕೆ ಅನ್ನೋದು ಸರ್ಗ. ಸೃಷ್ಟಿ ಮಾಡುವುದು ಕರ್ತಸಲು ಬರುತ್ತೆ, ಭಾವಾರ್ಸಲು ಬರುತ್ತೆ, ಮತ್ತೆ ಇಲ್ಲಿ ಕರ್ಮಾರ್ಸಲು ಬಂದಿದೆ, ಮಾಡಲ್ಪಟ್ಟಿವೆ ಅನ್ನೋದ್ರಲ್ಲಿ. ಭೂತಾನ್ಯೇವ ಸೃಜ್ಯಮಾನಾನಿ, ಭೂತಾನ್ಯೇವ ಸೃಜ್ಯಮಾನಾನಿ, ದೈವಾಸುರ ಸಂಪದ್ಯುಕ್ತಾನಿ, ಸಂಪದ್ವಯಯುಕ್ತಾನಿ, ದೇವಾಸುರ ಸಂಪದ್ವಯಯುಕ್ತಾನಿ, ಭೂತ ಸರ್ಗೋ ಇತ್ಯುಚ್ಯೇತೆ. ಗೋಭೂತ ಸರ್ಗೋ ಇತ್ಯುಚ್ಯೇತೆ. ಸೃಜ್ಯಮಾನಾನಿ ಭೂತಾನ್ಯೇವ, ಸೃಷ್ಟಿ ಮಾಡಲ್ಪಡುವಂತಹ ಭೂತಗಳೇ ಎರಡಾಗಿದ್ದಾರೆ. ಒಬ್ಬೊಬ್ಬ ಭೂತಗಳು ಎರಡಾಗಿದ್ದಾರೆ ಅಂತ ಇದ್ದಾರೆ. ಅಂದ್ರೆ ರಾಮಾಯಣದಲ್ಲಿ ರಾಕ್ಷಸರು ದಂಡಕಾರಣದಲ್ಲಿದ್ರು, ಅಲಂಕಾಪಟ್ಟದಲ್ಲಿದ್ರು, ಅಯೋಧ್ಯೆ ದೇವತೆಗಳ ಅಂಶ ಹಾಗೆ ನಾವು ಕರ್ಸಕ್ಕೆ ಹೇಳ್ತೀವಲ್ಲ, ಆ ರೀತಿ ಇಟ್ಕೊಂಡಿದ್ದಾರೆ ಶ್ರುತಿ. ಪ್ರತಿಯೊಬ್ಬರಲ್ಲೂ ಸೃಷ್ಟಿ ಮಾಡಲ್ಪಡುವಂತಹ ಪ್ರತಿಯೊಬ್ಬ ಭೂತಗಳಲ್ಲೂ ದೈವ ಸಂಪತ್ತು, ಆಸುರ ಸಂಪತ್ತು ಅಂತ ಹೇಳಿ ಈ ಎರಡು ಸಂಪತ್ತಿನ ಕೂಡ್ಕೊಂಡವುಗಳಾಗಿಯೇ. ಒಬ್ಬೊಬ್ಬರಲ್ಲೂ ಎರಡು ಸಂಪತ್ತು ಇದೆ, ಅದ್ರ ರೇಷಿಯೋ ವ್ಯತ್ಯಾಸ ಇರುತ್ತೆ. ದೈವಿ ಸಂಪತ್ತು ಜಾಸ್ತಿ ಇದ್ರೆ ಬೇಗ ತತ್ವಜ್ಞಾನಕ್ಕೆ ಮುಖ್ಯಕ್ಕೆ ಮುಕ್ತಲಾಗ್ತೀವಿ, ಕಮ್ಮಿ ಇದ್ರೆ ಈ ದುಃಖಕ್ಕೆ, ಅನರ್ಸಕ್ಕೆ, ಸಂಸಾರ ಬಂಧಕ್ಕೆ ಕಾರಣ ಆಗುತ್ತೆ. ದೈವ ಅಂತ ದೇವಾಸುರ ಅನ್ಬಾರ್ದು, ದೈವ ಅನ್ಬೇಕು. ದೈವಕ್ಕೂ ದೇವಕ್ಕೂ ಏನಿದೆ ದೈವ ಅನ್ನೋದು ಅದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ದೇವತೆಗಳಿಗೆ ಸಂಬಂಧಪಟ್ಟದ್ದು ದೈವ. ಹಾಗೆ ದೇವತೆಗಳಲ್ಲಿ ಇರುವಂತದ್ದಾದ ಸಂಪತ್ತು ದೈವ ಸಂಪತ್ತು. ಆಸುರ, ಅಸುರ ಬೇರೆ, ಆಸುರ ಬೇರೆ. ಅಸುರರಿಗೆ ಒಪ್ಪಾದ, ಬೆಚ್ಚಗೆಯಾದ ಅವರಲ್ಲಿರುವುದು ಆಸುರ. ಆ ಸಂಪದ್ವಯ, ಆ ಎರಡು ಸಂಪತ್ತಿಂದ ಕೂಡಿಕೊಂಡವರಾದ ಎರಡು ಭೂತ ಸರ್ಗಗಳನ್ನ ದ್ವೌಭೂತ ಸರ್ಗು ಅಂತ ಹೇಳಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಇದನ್ನೇ ದ್ವಯಾ ಪ್ರಾಜಾಪತ್ಯಾ ದೇವಾಶ್ಚಾಸುರಾಶ್ಚ ಇತಿ ಶ್ರುತೇ. ವೈ ಬೇಡ, ವೈ ಮಾಡಿ ಹೊಡಿರಿ, ವೈ ಎಂದು ಶ್ರುತಿ ವೈ ಇಲ್ಲ.
ಭಾಷ್ಯಕಾರರು ವೈ ಕೊಟ್ಟಿದ್ರೆ ಸ್ವಾಮಿ ಟಿಪ್ಪಣಿ ಕೊಟ್ಟು ಇದು ಶುದ್ಧರ್ಥ ಮಾತ್ರ ಅದು ಇದು ಇಲ್ಲ ಅಂತ ಹೇಳ್ತಿದ್ರು. ಪ್ರಜಾಪತಿಯ ಮಕ್ಕಳು ಎರಡು ಪ್ರಕಾರ, ದ್ವಯ ಹಾಗೆ ದ್ವಿಪ್ರಕಾರ ಅಂತ ಎರಡು ಪ್ರಕಾರವಾಗಿದ್ದಾರಲ್ವೇ, ಹಾನು ಅಲ್ವೇ ಅಂತ ಪ್ರಸಿದ್ಧಾರ್ಥ ಅದು. ಪ್ರಜಾಪತಿಯ ಮಕ್ಕಳು ಎರಡು ಪ್ರಕಾರವಾಗಿದ್ದಾರಲ್ವೇ, ಅವರು ದೇವತೆಗಳ ರೂಪ ಮಕ್ಕಳು, ಹಸುರು ರೂಪ ಆಗಿರ್ತಕ್ಕಂಥ ಮಕ್ಕಳುಗಳು ಅಂತ ಹೇಳಿ ಎರಡು ಪ್ರಕಾರವಾದ ಮಕ್ಕಳಿದ್ದಾರೆ ಅಂತ ಇಲ್ಲಿ ಶ್ರುತಿಯಲ್ಲೂ ಇದೆ. ಲೋಕೆ ಅಸ್ಮಿನ್ ಸಂಸಾರೇ ಇತ್ಯರ್ಥಃ. ಲೋಕೆ ಅಸ್ಮಿನ್ ಸಂಸಾರೇ ಇತ್ಯರ್ಥಃ. ಲೋಕದಲ್ಲಿ ಈ ಸಂಸಾರ ಮಂಡಲದಲ್ಲಿ ಈ ವ್ಯವಹಾರ ಕ್ಷೇತ್ರದಲ್ಲಿ ಭೂಲೋಕ, ಧ್ಯಾನವಾಗಿ ಭೂಲೋಕವನ್ನು ಇಟ್ಕೊಂಡೆ ಶಾಸ್ತ್ರ ಹೊರಟಿರೋದು. ಯಾಕಂದ್ರೆ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಮೈನ್ ಭೂಲೋಕದವರಿಗೆ. ಅವ್ರಿಗೂ ತತ್ವಜ್ಞಾನ ಅಧಿಕಾರ ಉಂಟು, ಆದ್ರೆ ಲೋಕ ಶಬ್ದದಲ್ಲಿ ಹೇಳುವಾಗ ಮುಖ್ಯಾರ್ಥದಲ್ಲಿ ಭೂಲೋಕವನ್ನು ಇಟ್ಕೊಂಡಿರ್ತಾರೆ. ಲೋಕ ಹೌದು, ಅವ್ರಿಗೂ ತತ್ವಜ್ಞಾನ, ಕರ್ಮದ ಅಧಿಕಾರ ಇಲ್ಲ, ವರ್ಣಾಶ್ರಮ ಇಲ್ಲ ದೇವಲೋಕದಲ್ಲಿ. ಎಲ್ಲರೂ ಏಕವರ್ಣದವರೇ, ಒಂದೇ ವರ್ಣ, ಎಲ್ಲ ದೇವತೆಗಳು ಒಂದೇ ರೂಪ. ಅಭಿಮಾನ ಉಂಟು, ಅಭಿಮಾನಿ ದೇವತೆ ಉಂಟು. ಪೂಷಾಭಿಮಾನಿ ಶೂದ್ರಾಭಿಮಾನಿ ದೇವತೆ ಪೂಷ, ಇಂದ್ರೋ ವರ್ಣ ಸೋಮೋ ರಾಜ ಇದೆಲ್ಲ ಕ್ಷತ್ರಿಯಾಭಿಮಾನಿ ದೇವತೆಗಳು. ಬೃಹಸ್ಪತಿ, ಅಗ್ನಿ ಇತ್ಯಾದಿಗಳ ಅಗ್ನಿ ಬ್ರಾಹ್ಮಣಾಭಿಮಾನಿ ದೇವತೆಗಳು. ಮರುದೇವತೆಗಳು ಅಲ್ಲ, ಇವರಿಗೆ ಅಭಿಮಾನಿ ದೇವತೆಗಳು. ಅವರೆಲ್ಲ ದೇವತೆಗಳೇ, ಅವರಲ್ಲಿ ವ್ಯತ್ಯಾಸ ಇಲ್ಲ, ಅವರೆಲ್ಲ ಏಕರೂಪದ ಬರ. ಅವರಲ್ಲಿ ಎಲ್ಲರಲ್ಲೂ ಜ್ಞಾನೇಶ್ವರ್ಯ ಸಮಾನವಾಗಿದೆ, ಯಜ್ಞೇಶ್ವರ ಸಂಪನ್ನರು ಆಗಿದ್ದಾರೆ. ಲೋಕೇನ ಈ ಸಂಸಾರದಲ್ಲಿ, ಈ ಪ್ರಪಂಚದಲ್ಲಿ ಅರ್ಥ ಎರಡು ಪ್ರಕಾರವಾದ ಭೂತಗಳಿದ್ದಾರೆ. ಸರ್ವೇಷಾಂ ದ್ವಿವಿಧ್ಯೋಪಪತ್ತೇ. ಸರ್ವೇಷಾಂ ದ್ವಿವಿಧ್ಯೋಪಪತ್ತೇ. ಹೇಗೆ ಹೇಳ್ಬಿಟ್ರು ಅಂತ ಕೇಳಿದ್ರೆ, ಹೌದು, ಎಲ್ಲರಲ್ಲೂ ಎರಡು ಪ್ರಕಾರ ಕಂಡು ಬರುತ್ತೆ, ಹೊಂದತ್ತೆ. ಯಾರು ನೋಡಿದ್ರು ಎಲ್ಲರೂ ಎಲ್ಲಾ ಟೈಮಲ್ಲೂ ಒಂದೇ ತರ ಇರಲ್ಲ, ಅನ್ನೋದಲ್ಲ. ಕ್ಷಣಶ್ಚಿತ್ತಂ ಕ್ಷಣಪಿತ್ತಂ ಶೇಷಶೈಲಂ ಶಿಖಾಮಣಿಯಿಂದ. ಈಗ ಚಿತ್ತ ಸಮಾಧಾನ ಇರುತ್ತೆ, ಇದಕ್ಕೆ ಪಿತ್ತ ಹೇಳ್ಬಿಟ್ಟು ಕೂಗಲ್ ಶುರು ಮಾಡ್ಬಿಡ್ತಾನೆ ಮಹಾರಾಯ. ಅವ್ಯವಸ್ಥಿತ ಚಿತ್ತಾನ ಪ್ರಸಾದೋಪಿ ಭಯಂಕರ ಅಂತ. ಯಾರು ಚಿತ್ತ ವ್ಯವಸ್ಥಿತವಾಗಿಲ್ವೋ, ಏಕರೂಪವಾಗಿಲ್ವೋ, ಒಂದು ಯಾವಾಗಲೂ ಚೆನ್ನಾಗಿ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾಡಿಸ್ತಾ ಇದ್ರೂ ಭಯ ಆಗತ್ತೆ. ಪ್ರೀತಿನ ಮಾತಾಡಿಸ್ತಾ ಇದ್ದಾರೆ, ಸಂತೋಷವಾಗಿದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಹತ್ತು ಹೊತ್ತು ಏನ್ ಮಾಡ್ಬಿಡ್ತಾರೋ, ಆಮೇಲೆ ಹತ್ತು ರಪ್ಪನ ಹಾಕ್ಬಿಡ್ಲಿ, ಹತ್ತಕ್ಕೆ ಬರ್ಲಿ ಅಂತೇಳಿ ಮೆಲ್ಲ ಮಾತಾಡ್ತಾ ಇರೋದು, ಪಲಟೆ ಮಾತಾಡ್ತಾ ಇರೋದು. ಹತ್ತು ಬಂದ್ರೆ ರಪ್ಪದ ದೂರದಿನ ಹೌದಾ 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 ಅಂತ ಕೇಳ್ತು. ಅವ್ಯವಸ್ಥಿತ ಚಿತ್ತರ ಸಹವಾಸ ದೂರದಿಂದ ಇರಬೇಕು. ಪ್ರಸಾದೋಪಿ ಭಯಂಕರ ಅಂತ ಇದ್ದಾರೆ, ಆ ಪ್ರಸಾದವಾದ ಭಯಂಕರವಂತೆ. ಹಾಗೆ ಎಲ್ಲಾ ಜನರನ್ನು ದ್ವಿವಿಧಸ್ಯ ಭಾವ ದ್ವೈವಿಧ್ಯಂ, ವೈವಿಧ್ಯಸ್ಯ ಉಪಪತ್ತಿ ದ್ವೈವಿಧ್ಯೋಪಪತ್ತಿ ತಸ್ಮಾತ್. ಎರಡು ಪ್ರಕಾರವಾಗಿರುತ್ತದೆ ಎಂಬುದು ಹೊಂದತ್ತೆ. ಎಲ್ಲಾ ಜನರಲ್ಲೂ ಎರಡು ಪ್ರಕಾರದ ಸ್ವಭಾವ ಇದೆ ಎಂದು ಕಂಡು ಬಂದಿದೆ, ಹೊಂದತ್ತೆ. ಕೌತುಭೂತ ಸರ್ಗೋ ಇತಿ ಉಚ್ಯತೆ. ಕೌತುಭೂತ ಸರ್ಗೋ ಇತಿ. ಅದ್ಯಾವುದು ಆ ಎರಡು ಭೂತ ಸರ್ಗಗಳು ಅಂತ ಕೇಳಿದ್ರೆ ಅದಕ್ಕೆ ಹೇಳಲಾಗುತ್ತೆ, ಪ್ರಕೃತಾವೇವ ದೈವಃ ಆಸುರ ಏವ ಚ. ಪ್ರಕೃತೋ ಏವ ದೈವಃ ಆಸುರ ಏವ ಚ. ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಇಲ್ಲಿ ಹೇಳ್ಬೇಕು ಅಂತ ಹೊರಟಂತ ಅವರ ಈ ಲೋಕದಲ್ಲಿ ಇರ್ತಕ್ಕವರ, ಅವರು ದೈವ ಸ್ವಭಾವದ ಪ್ರಕೃತಿಯವರು, ಆಸುರ ಪ್ರಕೃತಿಯವರು ಅಂತ ಹೇಳಿ ಎರಡು ತರಹದ ಭೂತ ಸರ್ಗಗಳು, ಭೂತ ಸೃಷ್ಟಿಗಳು ಅಂತ. ಭೂತ ಸರ್ಗ ಅಂದ್ರೆ ಭೂತ ಸೃಷ್ಟಿ ಅಂತ. ಉಕ್ತಯೋರೇವ ಪುನರ್ ಅನುವಾದೇ ಪ್ರಯೋಜನ ಆಹಾ. ಉಕ್ತಯೋರೇವ ಪುನಃ ಅನುವಾದೇ ಪ್ರಯೋಜನಂ ಆಹಾ. ದೈವಃ ಭೂತ ಸರ್ಗಃ ಅಭಯಂ ಸತ್ವ ಸಂಶುದ್ಧಿ ಇತ್ಯಾದಿನ. ಭೂತ ಸರ್ಗಃ ಅಭಯಂ ಸತ್ವ ಸಂಶುದ್ಧಿಃ ಇತ್ಯಾದಿನ. ವಿಸ್ತರಶಃ ವಿಸ್ತಾರ ಪ್ರಕಾರೈಃ ಪ್ರೋಕ್ತಃ ಕಥಿತಃ. ವಿಸ್ತರಶಃ ವಿಸ್ತಾರ ಪ್ರಕಾರೈಃ ಪ್ರೋಕ್ತಃ ಕಥಿತಃ. ನತು ಆಸುರಃ. ನತು ಆಸುರಃ. ಹಾಗಾದ್ರೆ ಹೇಳಿದ್ದನ್ನು ಮತ್ತೊಂದು ಅನುವಾದ ಮಾಡೋಕೆ ಏನ್ ಪ್ರಯೋಜನ? ಪ್ರಕೃತವಾಗಿರೋ ದೈವ ಆಸುರ ಅಂತ ಹೇಳಿ ಇದರಲ್ಲಿ ದಂಭೋದಪ್ಪಭಿಮಾನಶ್ಚ ಆಸುರ ಹೇಳಿದ್ದಾಯಿತು, ಅಭಯಂ ಸಂಪತ್ತಿ ದೈವ ಹೇಳಿದ್ದಾಯಿತು, ಆಮೇಲೆ ದೈವಿ ಸಂಪತ್ತಿ ಮೋಕ್ಷಾಯ ನಿಬಂಧ ಎರಡೂ ಹೇಳಿದ್ದಾಯಿತು. ಹೇಳಿದ್ದನ್ನೇ ಮತ್ತೆ ದೈವ ವಿಶೇಷ ಇದು ದ್ವೌಭೂತ ಸರ್ಗು ಅಂತ ಮತ್ತೊಮ್ಮೆ ದ್ವೌಭೂತ ಸರ್ಗು ಹೇಳೋದು ಏನು ವಿಶೇಷ? ಯಾತಕ್ಕಾಗಿ ಹೇಳಿದ್ದಾಗಿರುವ ಆ ಎರಡು ಸಂಪತ್ತನ್ನ ಅನುವಾದ ಮಾಡಿದ ಪ್ರಯೋಜನ ಏನು ಅಂತ ಕೇಳಿದ್ರೆ,
ಅದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ, ನೋಡಪ್ಪ ಈ ಎರಡರಲ್ಲಿ ದೈವಭೂತ ಸರ್ಗ ಇದೆಯಲ್ಲ, ಅದನ್ನ ಅಭಯಂ ಸತ್ತು ಶುದ್ಧಿ ಅನ್ನೋ ಶ್ಲೋಕದಿಂದ ವಿಸ್ತಾರವಾಗಿ ಡೀಟೇಲ್ ಆಗಿ ಅದನ್ನ ಹೇಳಿದ್ದಾಯ್ತು. ಆದ್ರೆ ಆಸುರವನ್ನು ಹಾಗೆ ಹೇಳಿಲ್ಲ. ಒಂದೇ ದಂಭೋದಪ್ಪ ಅಷ್ಟೇ ಹೇಳಿದೀನಿ, ವಿಸ್ತಾರವಾಗಿ ಆಸುರ ಪ್ರಕೃತಿಯನ್ನು ಹೇಳಿಲ್ಲ. ಆಸುರ ಪ್ರಕೃತಿಯನ್ನು ವಿಸ್ತಾರವಾಗಿ ಹೇಳಬೇಕು ಅನ್ನೋಕ್ಕೋಸ್ಕರವಾಗಿ ಇನ್ನೊಂದ್ಸಲ ದ್ವಿಭುಜ ಸರ್ಗು ಅಂತ ಹೇಳಿ ಅನುವಾದ ಮಾಡ್ತಾ ಇದ್ದಾನೆ ಅಷ್ಟೇ. ಇದೇನು ವಿಶೇಷ ಇಲ್ಲ. ಪ್ರತಿಯೊಂದಕ್ಕೂ ಕಾರಣ ಕೊಡ್ಬೇಕು. ಹೇಳಾಕಿದ್ದೀನಿ ಇನ್ನೊಂದ್ಸಲ ಅನುವಾದ ಮಾಡ್ಕೋತೀನಿ, ಯಾರಕ್ಕೆ ಅನುವಾದ ಮಾಡ್ಕೋತೀರಾ? ಹಾ ಹಾಳಾಗಿದೆಯಲ್ಲ, ಹೇಳಾಗಿದ್ದೀನಿ ಮತ್ತೆ ಯಾಕೆ? ಹಾ ಅದ ಮುಂಚೆ ಹೇಳಿದ್ರೆ ಆಮೇಲೆ ಭಾಗ ಹೇಳಿದ್ರೆ ಹೊಂದಿತ್ತು. ಹೌದು. ಅತಃ ತತ್ ಪರಿವರ್ಜನಾರ್ಥಂ ಆಸುರಂ ಪಾರ್ಥ ಮೇ ಮಮ ವಚನಾತ್ ಮುಚ್ಯಮಾನಂ ವಿಸ್ತರಶಃ ಶೃಣು ಅವಧಾರಯ. ದೈವ ಅಂತ ಹೇಳಿದ್ರೆ ಸಾಕಲ್ವಾ, ಯಾಕೆ ಆಸುರ ಹೇಳ್ಬೇಕು? ದೈವ ಹೇಳ್ಬಿಟ್ಟು ಅದನ್ನ ಅನುಸರಣೆ ಮಾಡಿದ್ರೆ ಸಾಕು ಅಂತಂದ್ರೆ ಇಲ್ಲ. ತತ್ ಪರಿವರ್ಜನಾರ್ಥಂ, ಅದು ಬಿಡ್ಬೇಕು, ನಮ್ಮ ನೋಡ್ಕೋಬೇಕು. ನಮ್ಮನ್ನು ಪರೀಕ್ಷೆ ಮಾಡ್ಕೊಂಡು ನನ್ನಲ್ಲಿ ಯಾವ್ಯಾವ ದುರ್ಗುಣ ಇದೆ ಅಂತ ಗುಪ್ಪಾಡ್ಕೊಂಡು ಅದನ್ನು ಬಿಡುವುದಕ್ಕಾಗಿ, ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಆಸುರವನ್ನು. ಯಾಕೆಂದ್ರೆ ಕೆಲವು ಗೊತ್ತಾಗಲ್ಲ. ಕೆಲವು ಆಸುರವ ದೈವವ ರಾಕ್ಷಸವ ಗೊತ್ತಾಗಲ್ಲ. ಕೆಲವು ಸಲ ಎಲ್ಲಾ ಡೊನೇಷನ್ನು ಸಾತ್ವಿಕ ಅನ್ಕೊಂಡ್ಬಿಡ್ತೀವಿ, ಹಂಗಾಗಲ್ಲ. ಕೆಲವು ತಪ್ಪು ಕೆಲಸಕ್ಕೆ ಡೊನೇಷನ್ ಮಾಡೋದು ರಾಕ್ಷಸ ಆಸುರ ಆಗ್ಬಿಡುತ್ತೆ. ಅದಕ್ಕೆಲ್ಲ ಕೊಡಬಾರ್ದು. ಎಲ್ಲಿ ಕೊಡ್ಲೇಬೇಕೋ ಅಲ್ಲಿ ಹೇಗೆ ವಿಧಿಯೋ ಹಾಗೆ ಇನ್ನೊಂದು ಕೊಳಿಗೆ ಕೊಡಬಾರ್ದು ಅನ್ನೋದು ವಿಧಿಯೇ. ತಪ್ಪು ಕೆಲಸಕ್ಕೆ ಅನ್ಯಾಯಕ್ಕೆ ಪ್ರೋತ್ಸಾಹ ಮಾಡಬಾರ್ದು. ಹಾಗಾಗಿ ಆ ಆಸುರಿ ಸಂಪತ್ತನ್ನ ಬಿಟ್ಕೊಳ್ಳೋದಕ್ಕೋಸ್ಕರವಾಗಿ ವಿಸ್ತಾರವಾಗಿ ನನ್ನ ಮಾತಿನಿಂದ ಅದನ್ನು ಕೇಳುವನಾಗೂ ಅವಧಾರಣೆ ಮಾಡ್ಕೊ, ನಿಶ್ಚಯ ಮಾಡ್ಕೊ. ನಾನು ಅದರ ಬಗ್ಗೆ ನಿನಗೆ ಗೊತ್ತು ಮಾಡಿಸ್ಕೊಡ್ತೀನಿ. ಆಸುರಿ ಸಂಪತ್ತಿನ ವಿಶೇಷ ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಇಲ್ಲಿಂದ ಕೇಳ್ಬೋದಾ? ಹಾ ಕೇಳಿಮ್ಮ. ಇದೆಲ್ಲ ಹುಟ್ಟಿಂದಾನೇ ಬರೋದಲ್ವಾ? ಪೂರ್ವ ಜನ್ಮದ ಇದು ಪುಣ್ಯ ಪಾಪದ ಇದ್ರಿಂದ ಈ ಸಂಸ್ಕಾರ, ಈ ಗುಣಗಳು ಮನುಷ್ಯನ್ ಬರುತ್ತೆ. ತುಂಬಾನೇ ಆಸುರಿ ಬರುತ್ತಾ ಅಥವಾ ದೈವಿ ಬರುತ್ತಾ ಅನ್ನೋದು ಸ್ವಭಾವ ಹುಟ್ಟಿಲ್ಲ ಬರುತ್ತೆ. ಕರೆಕ್ಟು. ಆದ್ರೆ ಅದು ಚೇಂಜ್ ಮಾಡ್ಕೊಳಕ್ ಆಗತ್ತೆ. ಚೇಂಜ್ ಮಾಡ್ಕೊಳಕ್ ಆಗತ್ತೆ. ಹೌದು, ಕರೆಕ್ಟ್. ಅದು ನಿಜ. ಅದ್ರೆ ಹುಟ್ಟಿದಿಂದಾನೇ ಬರುತ್ತೆ. ಅದೇ ನಾನು ಸಂಸ್ಕಾರ ಅನ್ಬೋದಾ ಇದನ್ನ ಅಂತ. ಇದು ಸಂಸ್ಕಾರ ಬರೋದೇ ಜಾಸ್ತಿ. ಬಲಮಟ್ಟಿಗೆ ಹುಟ್ಟಿನಿಂದಲೇ ಈ ಗುಣಗಳು ಬರುತ್ತೆ. ಕೆಲವು ಸಹವಾಸದಿಂದ ಬರುತ್ತೆ. ಹುಟ್ಟಿಂದ ಕೆಲವು ಸಹವಾಸದಿಂದ ಬರುತ್ತೆ. ಹಾ ಸಹವಾಸ ಕೆಲವು ದೇಶ ಕಾಲದಲ್ಲಿ, ಪರಿಸರದಲ್ಲಿ, ಸಹವಾಸದಲ್ಲಿ, ಕೆಲವು ಆಹಾರದಿಂದ, ಇವುಗಳಿಂದ ಬಂದ್ಬಿಡುತ್ತೆ. ಕೆಲವು ಏನೇನೋ ಪ್ರಪಂಚಕ್ಕೆ ನೋಡ್ತಾ ಇರಲ್ಲ, ಕೆಲವೊಂದು ನೋಡಿ ಮಾಡಿ ಕೆಲವೊಂದು ಕಲ್ಸ್ಕೊಂಡ್ಬಿಡ್ತಾನೆ. ಕೆಲವು ಮಕ್ಕಳಿಗೆ ಈ ಕಳ್ತನ ಬುದ್ಧಿ ಸುಳ್ಳು ಹೇಳೋದು ಗೊತ್ತಿರಲ್ಲ, ಅದನ್ನ ನೋಡಿದ್ರೆ ಕಲ್ತ್ಕೊಂಡ್ಬಿಡ್ತಾನೆ. ಇದಕ್ಕೆ ಕಲ್ತ ಮಾಡ್ಬೇಕು, ಪೆನ್ಸಿಲ್ ಕದಿಯೋ ಶುರು ಮಾಡೋದು, ಪುಸ್ತಕ ಕದಿಯೋ ಶುರು ಮಾಡೋದು. ಅದು ಮಾಡಿದಾಗೆಲ್ಲ ನಾವು ಜಾಣ ಬುದ್ಧಿ ಅಂತ ಹೆಂಗ್ ಕದ್ಬಿಟ್ಟಿಯೋ ತಗೊಳ್ಬಾರ್ದು. 2 ಏಟ್ ಕೊಡ್ಬೇಕು. ಒಂದ್ ತಾಯಿ ಕಥೆ ಹೇಳಿದ್ರು. ಒಬ್ಬ ಹುಡುಗ ಚಿಕ್ಕ ಸ್ಕೂಲ್ ಇದ್ದಾಗ ಪೆನ್ಸಿಲ್ ಕದಿತಿದ್ದಂತೆ, ಪೆನ್ ಕದಿದ್ದಂತೆ. ಆ ತಾಯಿ ಹೊಗಳ್ಬಿಡ್ತಾ ಇದ್ಲಂತೆ, ಬುದ್ಧಿ ಅಂತ ಜಾಣ ಅಂತ. ಪುಸ್ತಕ ಕದಿತಿದ್ದಂತೆ. ಅದಕ್ಕೂ ಏನು ಹೇಳಿ ಕೊನೆ ದೊಡ್ಡ ದರೋಡೆಗಾರ ಆಗ್ಬಿಟ್ಟಂತೆ. ದರೋಡೆಗಾರ ಸಿಕ್ಕಾಕೊಂಡಾಗ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸ್ಬಿಟ್ರು. ಗಲ್ಲು ಶಿಕ್ಷೆ ಇದ್ದಾಗ ನೀನ್ ಕೊನೆ ಆಸೆ ಏನು? ನನ್ನ ತಾಯಿ ಹತ್ರ ಮಾತಾಡ್ಸ್ಬೇಕು ಅಂತ. ಹೌದಾ ಅಂತ ತಾಯಿ ಕರ್ಕೊಂಡ್ಬಂದು, ಏನ್ ಮಾತಾಡ್ತೀಯ ಅಂತ. ಇಲ್ಲ ನಂಗೆ ತಾಯಿನೇ ಇದಕ್ಕೆ ಕಲ್ಸ್ಕೊಟ್ಟಿದ್ದು ಇದನ್ನ ಅಂತ. ಯಾಕೆ ಅಂತ, ನಾನು ಚಿಕ್ಕ ವಯಸ್ಸಿಂದ ಏನ್ ಕದ್ಕೊಂಬಂದಾಗ ತಾಯಿ ಅದನ್ನ ಎಂಕರೇಜ್ ಮಾಡ್ತಿದ್ರು, ನನ್ನನ್ನು ಹೊಗಳ್ತಿದ್ರು, ನನ್ನ ಇದು ಮಾಡ್ತಿದ್ರು. ತಪ್ಪು ಒಂದು ದಿವಸ ಹೇಳಲಿಲ್ಲ, ನಾನು ಹೊಡಿತಿಲ್ಲ ಬೈತಿರ್ಲಿಲ್ಲ, ಅದನ್ನ ನಾನು ಈಗ ದೊಡ್ಡ ಕಳ್ಳನಾದೆ ಅಂತ. ನಾನು ತಾಯಿಗೂ ಶಿಕ್ಷೆ ಕೊಟ್ರಂತ ಅವ್ರು. ಅದು ನಾನು ಒಪ್ಪಲ್ಲ. ಅವನ್ಗೆ ಅಷ್ಟು ಮನುಷ್ಯನ್ ತಲೆ ಇಲ್ವಾ? ಹೌದು, ತಾಯಿ ತಪ್ಪು ಮಾಡಿರ್ಬೋದು, ಆದ್ರೆ ಅವನು ತಪ್ಪು ತಾನೆ, ಅವನು ಬುದ್ಧಿ ಇಲ್ವಾ? ಅಲ್ಲ, ಅದು ಯಾವತ್ತು ಶಿಕ್ಷಣ ಸರಿಯಾಗಿರ್ಬೇಕು ಅಂತ ಕೇಳ್ತಾ ಇರೋದು. ಶಿಕ್ಷಣ ಸರಿಯಾಗಿದ್ರೆ ಮಕ್ಕಳಿಗೆ ತಪ್ಪು ಮಾಡಿದಾಗ, ಸುಳ್ಳು ಹೇಳಿದಾಗ ನಾವು ಅದನ್ನ ಇದ್ ಮಾಡ್ಬಾರ್ದು, ಬಿಟ್ಬಿಡೋದು. ಮಗು ಹೇಳತ್ತೆ, ಮಗು ಮಾಡುತ್ತೆ ಅನ್ಬಾರ್ದು. ಒಂದೊಂದ್ಸ ಇವಾಗ ತುಂಬಾ ಆ ಮಗುಗೆ ಎಷ್ಟು ತಡ್ಕೊಳಕಾಗುತ್ತೆ ಅಷ್ಟೇ ಏಟ್ ಕೊಡ್ಬೇಕು, ಅಷ್ಟೇ ಬೈಬೇಕಾಗತ್ತೆ. ಆದ್ರೆ ಮಾಡಿದಕ್ಕೆಲ್ಲ ಒಪ್ಪಿಗೆ ಕೊಟ್ಕೊಂಡು ಹೋದ್ರೆ ತುಂಬಾ ಅಪಾಯ. ಇವೆಲ್ಲ ಸಂಸ್ಕಾರ ಬರುತ್ತೆ ಅಲ್ವಾ ನಮ್ಗೆ? ಹೌದು ಹೌದು, ತಾಯಿ ಸಂಸ್ಕಾರ. ನಾಗರಾಜ ತೆಗಿ. ಹೌದು, ಅದಕ್ಕೆ ನಮ್ ಶಾಸ್ತ್ರದಲ್ಲಿ ಯಥಾ ಮಾತೃಮಾನ್ ಪಿತೃಮಾನ್ ಆಚಾರ್ಯವಾನ್, ತಾಯಿ ಒಳ್ಳೆಯವಳಾಗಿರ್ಬೇಕು,
ತಂದೆ ಒಳ್ಳೆಯವನಾಗಿರ್ಬೇಕಂತೆ. ಆಚಾರ್ಯ ಒಳ್ಳೆಯವನಾಗಿದ್ರೆ ಆ ಶಿಷ್ಯ ತುಂಬಾ ಒಳ್ಳೆ ಪ್ಯೂರ್ ಬಂಗಾರ ಆಗ್ತಾರೆ, 24 ಕ್ಯಾರೆಟ್ ಬಂಗಾರ ಆಗ್ತಾರೆ. ಹೇಳಿಪ್ಪ. ಗುರುಗಳೇ, ಇಲ್ಲಿ ಸ್ವಭಾವ ಗುಣಕ್ಕೂ ಈ ತರ ಸಂಸ್ಕಾರದ ಗುಣಕ್ಕೂ ಇದನ್ನ ಒಂದನ್ನು ಬದಲಾಯಿಸ್ಕೋಬಹುದು, ಇನ್ನೊಂದನ್ನು ಬದಲಾಯಿಸ್ಕೊಳಕ್ಕಾಗಲ್ಲ, ಅದು ಸ್ವಭಾವತಃ ಇರುತ್ತೆ ಅಂತಿದೆ. ಇದನ್ನ ಹೇಗೆ ಬದಲಾಯಿಸ್ಕೊಳ್ಳೋದು? ಅಲ್ಲಲ್ಲ, ಸ್ವಭಾವ ಅಂದ್ರೆ ನಮ್ಗೆ ಯಾವಾಗ ಬಂತು ಗೊತ್ತಿಲ್ಲ, ಹುಟ್ಟಾಕ್ ಬಂದಿದ್ದು ಸ್ವಭಾವ, ಅದನ್ನ ಬದಲಾಯಿಸ್ಕೋಬಹುದು. ಇಲ್ಲ, ಸಂಸ್ಕಾರವನ್ನು ಬದಲಾಯಿಸ್ಕೋಬಹುದು, ಸ್ವಭಾವ. ಈಗ ಬೆಂಕಿಗೆ ಬಿಸಿ ಅನ್ನೋದು ಆ ಸ್ವಭಾವ ಆ ತರ ಅಲ್ಲ ಇವನಿಗೆ. ಯಾಕೆಂದ್ರೆ ಇವ್ನು ಬಂದು ಹೋಗಿ ಮಾಡುತ್ತಲ್ಲ, ಬೆಂಕಿಗೆ ಬಂದು ಹೋಗಿ ಮಾಡಲ್ಲ. ಅಲ್ಲ ಸರಿ ಗುರುಗಳೇ, ಮನುಷ್ಯನಲ್ಲಿ ಅದು ಇದೆಯಾ? ಆ ತರದ ಸ್ವಭಾವನೂ ಇದೆಯಾ? ಇದೆ, ಹೌದು. ಇವಾಗ ಸ್ವಭಾವದಲ್ಲಿ 2-3 ತರಹ. ಅಭ್ಯಾಸ ಮಾಡಿಕೊಂಡ ಸ್ವಭಾವ ಅಂತ ಹೇಳ್ತೀವಿ, ಶಿಕ್ಷಣವಿಲ್ಲದೆ ಸಂಸ್ಕಾರವಿಲ್ಲದೆ ಬಂದ ಸ್ವಭಾವ ಅಂತ ಅಂತೀವಿ. ಅಭ್ಯಾಸ ಮಾಡಿಕೊಂಡ ಶಿಕ್ಷಣ ಸಂಸ್ಕಾರವಿಲ್ಲದೆ ಬಂದ ಸ್ವಭಾವವನ್ನ ಸ್ವಲ್ಪ ನಿಧಾನವಾಗಿ ಪರಿವರ್ತನೆ ಮಾಡಬಹುದು. ಅದು ಇದಲ್ಲ, ಸ್ವರೂಪಕ್ಕೆ ಸೇರಿದ ಸ್ವಭಾವ ಅಲ್ಲ. ಅಗ್ನಿಗೆ ಬಿಸಿ ಸ್ವರೂಪಕ್ಕೆ ಸೇರಿದ್ದು. ಈ ಕಳ್ತನ, ಸುಳ್ಳು, ವಂಚನೆ, ಮೋಸ, ಕಪಟ ಇತ್ಯಾದಿ ಎಲ್ಲ ಸ್ವರೂಪಕ್ಕೆ ಸೇರಿದ್ದಲ್ಲ. ಇದು ಸ್ವರೂಪಕ್ಕೆ ಸೇರಿದ ಸ್ವಭಾವ ಏನಿರುತ್ತೆ ಹೇಳಿ? ಚೈತನ್ಯ, ಅರಿವು, ಆನಂದ ಸ್ವರೂಪಕ್ಕೆ ಸೇರಿದ್ದು, ಅದನ್ನ ಬಿಡಿಸಕ್ಕಾಗಲ್ಲ. ಚೈತನ್ಯ ಅದು ಪರಮಾತ್ಮನ ಗುಣಗಳು. ಪರಮಾತ್ಮನ ಗುಣಗಳು ನಮ್ಮಲ್ಲಿ ಏನಾದ್ರು ಇದ್ರೆ ಅದನ್ನ ಏನು ಮಾಡಕ್ಕಾಗಲ್ಲ, ಅದು ಸ್ವಭಾವ. ಅದು ಹೌದು, ಚೈತನ್ಯವೇ ನಮ್ಮ ಸ್ವಭಾವ, ಅದನ್ನ ಬಿಡಿಸಕ್ಕಾಗಲ್ಲ. ಅದು ಭಗವಂತನ ಗುಣಗಳೆಲ್ಲ ಸ್ವಭಾವ. ಹೌದು, ನಮ್ದೇ. ಭಗವಂತ ಯಾರೋ ಅಲ್ಲ, ಎಲ್ಲೋ ಹಿಕ್ಕಿ ತೋರಿಸ್ಬೇಡಿ. ಇಲ್ಲಿ ನಿಮ್ದೆ, ನಿಮ್ಮ ಆತ್ಮನಾಗಿದ್ದಾನೆ. ಅರಿವು ನಿಮಗಿಂತ ಬೇರೆ ಕಡೆ ನಿಮ್ಗೆ ಅರಿವಿನ ಅನುಭವ ಆಗಲ್ಲ. ಗುರುಗಳೇ, ಅವ್ರು ಹೇಳ್ತಾ ಇರೋದು ನಾನೇ ಕೇಳ್ತಿರೋದು ಒಂದೇ ಅನ್ಸುತ್ತೆ. ಸೊ ಅದನ್ನ ಬಿಟ್ಬಿಡಿ, ಅದು ಪಕ್ಕಕ್ಕೆ ಇಟ್ಬಿಡೋಣ. ನಾನೇ ಹೌದು, ಆದ್ರೆ ನಮ್ಮಲ್ಲಿ ಸರ್ಟನ್ ಕ್ವಾಲಿಟೀಸ್ ನಾವು ಚೇಂಜ್ ಮಾಡ್ಕೊಳಕ್ಕೆ ಆಗಲ್ಲ. ಅದು ಲೈಕ್ ನಂದು ಏನಂತಾರೆ ಸ್ವರೂಪ ಅನ್ನೋ ಅಂತದ್ ಏನಾದ್ರು ಕ್ವಾಲಿಟೀಸ್ ಇರುತ್ತಾ, ಸ್ವಭಾವ ಅನ್ನೋದು ಹಂಗೆ. ಈಗ ಸಿಟ್ಟು ನನ್ನ ಸ್ವಭಾವ ಅಂತಾರೆ ಅಂತೀನಿ ನಾನು. ಸ್ವಭಾವ ಆದ್ರೆ ಯಾವಾಗ ಸಿಟ್ಟಲ್ಲೇ ಇರ್ಬೇಕು, ಹಾಗಿರಕ್ಕಾಗಲ್ಲ. ಎಷ್ಟೇ ಸಿಟ್ಟು ಸ್ವಭಾವ ಆದ್ರೂ ಕೆಲವು ಜನರ ವಿಷಯಕ್ಕೆ ಪ್ರೇಮವಾಗಿರ್ತಾರೆ. ಮಕ್ಕಳ ವಿಷಯದಲ್ಲೋ, ಹೆಂಡತಿ ವಿಷಯಕ್ಕೋ, ಅಂತಮ್ಮಂದ್ರ ವಿಷಯಕ್ಕೋ ಪ್ರೀತಿನೇ ಇರ್ತಾರೆ. ಒಂದೊಂದು ಟೈಮಲ್ಲಿ 24 ಗಂಟೆನೂ 300 ದಿವಸ ಸಿಟ್ಟಾಗಿರಕ್ಕಾಗಲ್ಲ. ಸಿಟ್ಟು ಸ್ವಭಾವದವರೆಗೂ ಸಿಟ್ಟು ಯಾವಾಗಲೂ ಇಳಿಯುತ್ತೆ, ಸಿಟ್ಟು ಹೋಗುತ್ತೆ. ಸ್ವಭಾವ ಆದ್ರೆ ಹೋಗ್ಲೇಬಾರ್ದು ಸಿಟ್ಟು, ಅಷ್ಟೇ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಅದು ಆ ಊರಿರೋದ್ರಿಂದ ಅಷ್ಟೇ. ಯಾವ್ದು ತುಂಬಾ ಊರಿರುತ್ತೋ ಅದಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ಬೇಕು. ಯಾವ್ದು ಈಗ ಮೊನ್ನೆ ಬಂದಿರುತ್ತೋ ಅದನ್ನ ಬೇಗ ಬಿಟ್ಕೋಬಹುದು. ಆದ್ರೆ ಯಾವ್ದು ಬಂದು ಹೋಗಿ ಮಾಡುತ್ತೋ ಅದು ಯಾವ್ದು ಸ್ವಭಾವ ಅಲ್ಲ. ಕಳ್ತನ ಆಗ್ಲಿ, ಸುಳ್ಳು ಹೇಳೋದಾಗ್ಲಿ, ಸಿಟ್ಟಾಗ್ಲಿ ಯಾವ್ದು ಯಾವಾಗ್ಲೂ ಇರಲ್ಲ. ಯಾವಾಗ್ಲೂ ಕಳ್ತನ ಮಾಡ್ತಿರ್ತಾನ, ಹಂಗಾಗಲ್ಲಪ್ಪ. ಜನ ಎಲ್ಲ ಇದ್ದಾಗ ಸುಮ್ಮನೆ ಇರ್ತಾನೆ, ಕಳ್ತನ ಮಾಡೋದೇ ಇಲ್ಲ. ಯಾವಾಗಲೂ ಕಳ್ತನ ಮಾಡ್ತಾನೆ, ಅಷ್ಟೇ. ಹೋಗಲ್ಲ ಅನ್ನೋದಲ್ಲ. ಮಾತಿಗೆ ಕೇಳ್ತಾ ಇದ್ದಾರೆ. ಸ್ವಭಾವ ಅಂದ್ರೆ ಮತ್ತೆ ಹೇಳಿ. ಸ್ವಭಾವ ಅಂದ್ರೆ ಅದೇ ತಾನೇ, ಲೈಕ್ ಐ ಮೀನ್ ಯು ಕ್ಯಾನ್ ಚೇಂಜ್ ಇಟ್ ಅಂತ ಇದ್ದೀರಾ. ಸ್ವಭಾವ ಶಬ್ದಕ್ಕೆ ಸ್ವರೂಪಕ್ಕೆ ಸೇರಿದ್ದಾದ ಭಾವ ಸ್ವಭಾವ ಇದೆಯಲ್ಲ, ಅದು ಬಿಟ್ಟು ಹೋಗಲ್ಲ. ಆದ್ರೆ ಯಾವ್ದು ಬಂತು ಅಂತ ಗೊತ್ತಿಲ್ಲದ್ದು, ಹೇಗೆ ಬಂತು ಅಂತ ಗೊತ್ತಿಲ್ಲದ್ದು, ಯಾಕೆ ಬಂತು ಅಂತ ಗೊತ್ತಿಲ್ಲದಿದೆಯಲ್ಲ, ಅದನ್ನು ಸ್ವಭಾವ ಅಂತೀವಿ. ಯಾಕೆ, ಯಾವಾಗ, ಹೇಗೆ, ಯಾವತ್ತಿಂದ ಬಂತು ಅನ್ನೋ ಗೊತ್ತಿಲ್ಲದ್ದು ಸ್ವಭಾವ ಅಂತ ಅಂತೀವಿ. ಆದ್ರೆ ಅದನ್ನು ಚೇಂಜ್ ಮಾಡ್ಕೋಬಹುದು. ಅದೇ ಸ್ವರೂಪಕ್ಕೆ ಸೇರಿದ್ದು ಬೆಂಕಿಯ ಬಿಸಿ, ಸೂರ್ಯನ ಬೆಳಕು, ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಅದೇ ನಮ್ಮ ಸ್ವರೂಪದಲ್ಲಿರುವ ಅರಿವನ್ನು ಬಿಡಕ್ಕಾಗಲ್ಲ. ಅರಿವೇ ಸ್ವರೂಪ. ಒಬ್ರೊಬ್ಬರಿಗೆ ಜ್ಞಾಪಕದ ಶಕ್ತಿ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ, ಚೇಂಜ್ ಮಾಡಕ್ ಆಗಲ್ಲ. ಜಾಸ್ತಿ ಇರುತ್ತೆ ಅಂದ್ರೂ ಇನ್ನು ಇಲ್ಲದೆ ಇರೋದು ಇದೆ ಅಂತ ಅರ್ಥ. ಜಾಸ್ತಿ ಇರುತ್ತೆ 80% ಇದು, 20% ಇಲ್ಲ ಅಂತ ಅರ್ಥ. ಜಾಸ್ತಿ ಇರುತ್ತೆ ಅಂದ್ರೆ ಎಷ್ಟು % ಇರುತ್ತೆ? ಆದ್ರೆ ದೋಸ್ ಆರ್ ಕ್ವಾಲಿಟೀಸ್ ವಿಚ್ ಆರ್ ಸ್ವಭಾವ, ವಿಚ್ ಕೆನಾಟ್ ಬಿ ಚೇಂಜ್ಡ್ ಅಂತ. ಅಲ್ಲ, ಅದು ಅವರು ಜನರ ತಗೊಳ್ತಾ ಇದ್ದಾರೆ. ನಾವು ಇಲ್ಲಿ ದೈವ ಸಂಪತ್ತು, ಆಸು ಸಂಪತ್ತು ಈ ಗುಣ ಮಾತ್ರ ಹೇಳ್ತಾ ಇದ್ದೀವಿ. ನೀವು ಜ್ಞಾಪಕ ಶಕ್ತಿ, ಸ್ವಭಾವ, ವಿದ್ಯಾ ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ ಅಂತ? ಅದು ಚೇಂಜ್ ಆಗುತ್ತಪ್ಪ. ವಯಸ್ಸಾದ್ಮೇಲೆ ಜ್ಞಾಪಕ ಶಕ್ತಿ ಹೋಗ್ಬಿಡುತ್ತೆ. ಅದು ಚೇಂಜ್ ಆಗುತ್ತೆ.
ವಯಸ್ಸಾಗ್ತಾ ಗ್ಯಾಪ್ ಸಿಕ್ತಾ ಹೋಗ್ಬಿಡುತ್ತೆ. ಬಂದಿದ್ದೆಲ್ಲ ಚೇಂಜ್ ಆಗುತ್ತೆ, ಯಾವುದು ಇರಲ್ಲ. ಆ ಅಧ್ಯಾಯ ಪರಿಸಮಾಪ್ತೆ ಆಸುರಿ ಸಂಪತ್ತು ಪ್ರಾಣಿ ವಿಶೇಷಣತ್ವೇನ ಪ್ರದರ್ಶ್ಯತೆ. ನೋಡಿ, ಇಲ್ಲಿ ಪ್ರಾಣಿಗಳಿಗೆ ವಿಶೇಷಣ, ಪ್ರಾಣಿಗಳು ವಿಶೇಷ್ಯರು, ಅವ್ರಿಗೆ ವಿಶೇಷಣ. ಅಧ್ಯಾಯ ಮುಗಿಯುವವರೆಗೂ ಈ ಆಸುರಿ ಸಂಪತ್ತಿದೆಯಲ್ಲ, ಇದು ಪ್ರಾಣಿಗಳಿಗೆ ಕನೆಕ್ಟ್ ಆಗಿರೋದು, ಸಂಬಂಧಪಟ್ಟಿರೋದು, ಸೇರ್ಕೊಂಡಿರೋದು ಎಂಬುದಾಗಿ ಹೇಳೋದು. ಪ್ರಾಣಿಗಳಿಗೆ ಸೇರ್ಕೊಂಡದ್ದು ಅಂದ್ರೆ ಪ್ರಾಣಿಗಳು ಬೇರೆ, ಆ ಗುಣಗಳು ಬೇರೆ ಅಂತ ಆಯ್ತು. ಗುಣಗುಣಿಗಳು ಬೇರೆ ಆಗಿದ್ದಾರೆ. ನಿಂಬೆಹಣ್ಣಿನ ಗುಣ ಹುಳಿ ಅನ್ನೋ ಹಾಗೆ ಹಾಗಲ್ಲ. ನಿಂಬೆಹಣ್ಣಿನ ಹುಳಿ ನಿಂಬೆಹಣ್ಣು ಸ್ವರೂಪಕ್ಕೆ ಸೇರಿದ್ದು ಅದು ಬಿಡಲ್ಲ. ಹಾಗೆ ನಮ್ಗೆ ಆಸುರಿ ಸಂಪತ್ತು ಸ್ವರೂಪಕ್ಕೆ ಸೇರಿದ್ದಲ್ಲ. ಅದು ಗುಣ ಅಂದ್ರೆ ಗುಣದ ಹೇಗೆ ಶ್ರೀಮಂತಿಕೆ ಗುಣ, ವಿದ್ಯಾವಂತಿಕೆ ಗುಣ, ಹಾಗೆ ಔದಾರ್ಯ ಗುಣ, ಅದು ಬಂದಿರೋದು ಸ್ವರೂಪ ಅಲ್ಲ. ಆ ರೀತಿ ಆಸುರಿ ಸಂಪತ್ತು ಬಂದಿರೋದು, ಸ್ವರೂಪಕ್ಕೆ ಸೇರಿದ್ದಲ್ಲ ಅದು. ಅದನ್ನು ವಿಶೇಷಣ, ಪ್ರಾಣಿಗಳಿಗೆ ವಿಶೇಷಣವಾಗಿ ಅಧ್ಯಾಯ ಮುಗಿಯುವವರೆಗೂ ಆಸುರಿ ಸಂಪತ್ತನ್ನು ತೋರಿಸಿಕೊಡುವಾಗತ್ತೆ. ಯಾಕೆ ತೋರಿಸ್ಕೊಡ್ತೀರಾ ಅಂದ್ರೆ ಪ್ರತ್ಯಕ್ಷೀಕರಣೇನ ಶಕ್ಯತೆ ತಸ್ಯಾಃ ಪರಿವರ್ಜನಂ ಕರ್ತುಂ ಇತಿ. ಪ್ರತ್ಯಕ್ಷೀಕರಣ, ಅಪ್ರತ್ಯಕ್ಷಂ ಪ್ರತ್ಯಕ್ಷ ಸಂಪದ್ಯಮಾನಂ ಪ್ರತ್ಯಕ್ಷೀಕರಣಂ ತಚ್ವಿ. ನಿಮ್ಗೆ ಗೋಚರವಾಗಿದೆ ಇದನ್ನು ಗೋಚರವಾಗುವ ಹಾಗೆ ಕಣ್ಣು ಮುಂದೆ ಎಟಕುವ ಹಾಗೆ ಇಟ್ಟುಬಿಟ್ರೆ, ಓ ಇದೆಲ್ಲ ಆಸುರಿ ಸಂಪತ್ತಾ, ಹಾಗಾದ್ರೆ ಇದನ್ನ ಇಟ್ಕೋಬೇಕು ಅಂತ ಕಣ್ಣಿಗೆ ಎಟಕುವ ಹಾಗೆ ಇಟ್ಬಿಡ್ತಾರ. ನೋಡು ಈ ಗುಣವೆಲ್ಲ ಆಸುರಿ ಸಂಪತ್ತು ಅಂತ ನಮ್ಗೆ ಗೊತ್ತಾಗುವ ಹಾಗೆ, ಕಣ್ಣಿಗೆ ಎಟಕುವ ಹಾಗೆ, ಮನಸ್ಸಿಗೆ ಗೊತ್ತಾಗುವ ಹಾಗೆ ಅದನ್ನ ತೋರಿಸಿಕೊಡ್ತಾರೆ. ಓ ಹಾಗಾದ್ರೆ ಇದನ್ನ ಬಿಟ್ಕೋಬೇಕು, ಈ ಗುಣದಿಂದ ಇರಬಾರ್ದು ನಾನು ಅಂತ ಹೇಳಿ ಅದನ್ನು ಬಿಡೋದಕ್ಕೆ ಸಾಧ್ಯವಾಗತ್ತೆ ಅನ್ನೋ ಕಾರಣದಿಂದ ಆ ಗುಣಗಳನ್ನೆಲ್ಲ ಇವಾಗ ಭಗವಂತ ಪಟ್ಟಿ ಮಾಡ್ತಾನೆ. ಇದು ಅಧ್ಯಾಯ ಮುಗಿಯುವವರೆಗೂ ಅಷ್ಟು 7ನೇ ಶ್ಲೋಕದಿಂದ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ಶೌಚನ್ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೋಚನ್ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾಃ ನ ವಿದುಃ ಆಸುರಾಃ ನ ಶೌಚಂ ನ ಅಪಿ ಚ ಆಚಾರಃ ನ ಸತ್ಯಂ ತೇಷು ವಿದ್ಯತೆ. ಬಹಳ ಮುಖ್ಯವಾದಂತಹ ಇದು ಆಸುರಿ ಸಂಪತ್ತಿನ ಸ್ವರೂಪ. ಇದು ಪ್ರವೃತ್ತಿ ನಿವೃತ್ತಿ ಗೊತ್ತಾಗದೇ ಇರೋದಿದೆಯಲ್ಲ, ತುಂಬಾ ಅದು ದುರಂತ. ತಂದು ಬಹಳ ನಮ್ಮ ಬ್ರಾಹ್ಮಣರಾಗಿದ್ಕೊಂಡು ನನ್ನ ಧರ್ಮ ಏನು ತಿಳ್ಕೊಂಡೇನೆ, 8 ವರ್ಷಕ್ಕೆ ಉಪನೀತನಾಗಿ ವೇದಾಧ್ಯಯನ ಮಾಡಿ, ಶಾಸ್ತ್ರಾಧ್ಯಯನ ಮಾಡಿ, ಸಂಧ್ಯಾ ವಂದನೆ, ಅಗ್ನಿಕಾರ್ಯ ಇತ್ಯಾದಿಗಳು ಮಾಡ್ಕೊಂಡು ನಮ್ಮ ಧರ್ಮದಿರಬೇಕು ನಮ್ಗೆ ಗೊತ್ತಿಲ್ಲ ಅಂದ್ರೆ ಎಂಥ ದುರಂತಕ್ಕೆ ಹೋಗ್ತಾನೆ. ಏನನ್ಬಿಡಿದ್ರೆ ಈ ಕಾಲಕ್ಕಲ್ಲ, ಅಧ್ಯಯನ ಮಾಡಿದ್ರು ಮಧ್ಯಾಹ್ನಕ್ಕಿಲ್ಲ ಅಂತ ಗಾದೆ ಮಾಡ್ಕೊಂಡ್ಬಿಟ್ರು, ಹೊಟ್ಟೆಗೆ ಹಿಟ್ಟಿಲೆ ಜುಟ್ಟಿಗೆ ಮಲ್ಲಿಗೆ ಹೋಗ್ಬಿಟ್ರು. ಇವಾಗ ಈ ಕಾಲದಲ್ಲಿ ವೇದಾಧ್ಯಯನ ಅಲ್ಲ, ಈ ಕಾಲ ಸಂಧ್ಯಾವನೆ ಮಾಡೋದಲ್ಲ. ಈಗ ಏನ್ ಮಾಡ್ಬೇಕು, LKG UKG ಇಂದಲೇ ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಇಂಗ್ಲಿಷ್ ಕಲಿಸ್ಬಿಟ್ರೆ ನಮ್ಮ ಮಕ್ಕಳಿಗೆ ಭಾರಿ ದೊಡ್ಡ ವಿದ್ಯಾಭ್ಯಾಸ ಕೊಟ್ವಿ, ಬಹಳ ಸಂಸ್ಕಾರವಂತರನ್ನಾಗಿ ಮಾಡಿದ್ವಿ, ಅವಳನ್ನು ದೊಡ್ಡ ಇದನ್ನ ಮಾಡ್ಬಿಟ್ವಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅತ್ಯಂತ ಇದು ದುರಂತ ಇದು ನಮ್ಮ ಇದರಲ್ಲಿ. ನಮ್ಮ ಮಕ್ಕಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಮಾಡಿಸ್ಬೇಕು, ನಾವು ಯಾವ ಧರ್ಮದವರು, ನಾವು ಯಾವ ವರ್ಣಾಶ್ರಮದವರು, ನಮಗೆ ಯಾವ್ದು ಶಾಸ್ತ್ರ ಹೇಳಿದೆ, ನಾವು ಯಾವ ರೀತಿ ನಡ್ಕೋಬೇಕು ಮಕ್ಕಳಿಗೆ ಅನ್ನೋದನ್ನ ಹೇಳಿದೆ. ಎಲ್ಲರೂ ಏನು ಗತಾನುಗತಿಕೋ ಲೋಕ ಅಂತ ಎಲ್ಲರೂ ಓದ್ತಾ ಇದ್ದಾರೆ. ನಮ್ಮ ಮಕ್ಕಳು ಓದ್ಬೇಕು. ಯಾಕೆ ಓದ್ಬೇಕು, ಏನನ್ನು ಓದ್ಬೇಕು, ಎಷ್ಟು ಓದ್ಬೇಕು, ಒಂದಕ್ಕೂ ಅರ್ಥ ಗೊತ್ತಿಲ್ಲ. ಓದ್ಬೇಕು ಓದ್ಬೇಕು ಓದ್ಬೇಕು. ಆಮೇಲೆ SSLC ಆದ್ಮೇಲೆ ಯಾವ್ದು ಇಷ್ಟೋ ಅದು ತಗೋ, PCMB ತಗೋ, ಇದೆಲ್ಲ ತಗೋ, ಆರ್ಟ್ಸ್ ಅಲ್ಲಿ ತಗೋ, ಇನ್ನೊಂದು ಬೇರೆ ಸೈನ್ಸ್ ಅಲ್ಲಿ ತಗೋ, ತಗೋ. ಆಮೇಲೆ ಇಂಜಿನಿಯರಿಂಗ್ ಓದು, ಡಾಕ್ಟರ್ ಅಲ್ಲಿ ಓದು, CA ಓದು, ಇನ್ನೊಂದು ಓದು. ಆಮೇಲೆ ಏನು ಓದಿ ದೊಡ್ಡ ಕೆಲಸಕ್ಕೆ ಸೇರ್ಕೊ, ದೊಡ್ಡ ಕೆಲಸ ಸೇರ್ಕೊಂಡು ದುಡ್ಡು ದುಡಿದ್ಬಿಟ್ಟು ಏನ್ ಮಾಡೋ, ಮದುವೆ ಮಾಡ್ಕೊ, ಮನೆ ಕಟ್ಟು, ಕಾರ್ ತಗೋ, ಆಯ್ತು. ಇದು ಜೀವನ ಸಾರ್ಥಕ ಅನ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟಕ್ಕೆ ಜೀವನ ಸಾರ್ಥಕ ಆಗ್ಬಿಡುತ್ತ? ಇಷ್ಟೇನ ಜೀವನ ಅಂದ್ರೆ ಆಗಿದ್ರ? ಮನೆ ಕಟ್ಕೊಂಡ್ಬಿಟ್ಟು ಹೆಂಡತಿ ಮಕ್ಕಳು ಮಕ್ಕಳ್ಬಿಟ್ರೆ ಆಯ್ತು, ಜನ್ಮ ಸಾರ್ಥಕನ? ನಮ್ಮ ಸತ್ಯ ಏನು, ನಮ್ಮ ಪುರುಷಾರ್ಥ ಏನು, ನಾವು ಯಾತಕ್ಕೆ ಬಂದಿದ್ದೀವಿ, ನಮ್ಮ ಬದುಕು ಎಷ್ಟು ದಿವಸ, ನಮ್ಮ ಜೀವನ ಏನು ಅನ್ನೋ ಯೋಚನೆ ಮಾಡೋದು ಬೇಡವಾ? ವರ್ಣಾಶ್ರಮದ ಧರ್ಮ ಬಿದ್ದೋಗಿರೋ ಇದೇ ಕಾರಣ. ಪ್ರವೃತ್ತಿ ನಿವೃತ್ತಿ ಜನರಿಗೆ ವಿವೇಕವೇ ಇಲ್ಲ.
ನಾವು ಯಾರಾಗಿದ್ದೀವಿ, ನಾವು ಏನ್ ಮಾಡ್ಬೇಕು ಅನ್ನುವ ತಿಳುವಳಿಕೆನೇ ಇಲ್ಲ. ನಮ್ಮ ಸ್ವಾಮಿಗಳವರು ತಂದೆಯವರು ಸ್ವಾಮಿ ಹತ್ರ ವಿದ್ಯಾಭ್ಯಾಸ ಬಂದಿಲ್ಲ. 33ನೇ ಇಸ್ವಿ ಹೋಗಿದ್ದು ನಮ್ಮ ತಂದೆಯವರು. 39 ಇದ್ರು. ಆಮೇಲೆ ಹೋಗಿ ಮುಂದೆ ಮಾಡ್ತಿದ್ರು. 42ನೇ ಇಸ್ವಿಲಿ ಮತ್ತೂರಿಗೆ ಮಿಡ್ಲ್ ಸ್ಕೂಲ್ ಬಂತು. ನಮ್ಮ ತಂದೆಯವರು ಹೋಗ್ಬಿಟ್ಟು ಅದಕ್ಕೆ ಮುಂಚೆ ನಮ್ಮ ಸ್ವಾಮಿ ಮತ್ತೂರು ಹೋಗಿದ್ರು. ಮತ್ತೆ ಮಿಡ್ಲ್ ಸ್ಕೂಲ್ ಬಂದಿರ್ಲಿಲ್ಲ. ಆಗ ನಮ್ಮ ತಂದೆಯವರಿಗೆ ಸ್ವಾಮಿಗಳಿಗೆ ಏನ್ ಆಸೆ ಇತ್ತು ಅಂದ್ರೆ ಮತ್ತೂರಿನಲ್ಲಿ ಎಲ್ಲ ಶಾಸ್ತ್ರಾದಿ ಸಂಪನ್ನರು, ವೇದಾದಿ ಸಂಪನ್ನರು, ಇವ್ರನ್ನ ಒಂದು ವೇದ ಕೇಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವ್ರ ಹತ್ರ ಹೇಳಿದ್ರು. ನಾನು ಒಂದು ಅರ್ಧ ಗಂಟೆ 1/4 ಗಂಟೆ ವೇದಘೋಷ ಕೇಳಬೇಕು, ಮಾಡಬೇಕು. ಅದಕ್ಕೆ ಬನ್ನಿ ನನ್ನ ತಂದೆ ಶಿಷ್ಯರ್ತಾರೆ. ಕರೆದ್ರು ನಮ್ಮ ತಂದೆಯವರು ವೇದ ಹೇಳಿ ಆಯ್ತಪ್ಪ, ಅವರು ಬರ್ತಾರೆ ಕೇಳ್ತಾರೆ ಅಂತ ಹೇಳೋಣ. ಅದಕ್ಕೆ ನಮ್ಮೂರವರು 40 ಜನ ಕ್ರಮಾಂತ ಅಧ್ಯಾಪಕ ಸೇರಿದ್ದಂತೆ. ಅವರು ಕೂತ್ಕೊಂಡು ಈ ಕಡೆ 20 ಜನ, ಈ ಕಡೆ 20 ಜನ ಸ್ವಾಮಿ ಆ ಕಡೆ ಕೂತಿದ್ದಾರೆ. ಎಲ್ಲ ಹೇಳ್ತಾ ಇದ್ದಾರೆ. ಒಂದು 1/2 ಗಂಟೆ ಹೇಳಿದ್ರು. ಸ್ವಾಮಿ ಸುಮ್ಮನೆ ಕೂತ್ಕೊಂಡು ನಿಮಿಷ ಕೇಳ್ತಿದ್ರಂತೆ. ಆಮೇಲೆ ಹರಿ ಹೋಗಿ ಮುಗಿಸಿದ್ರಂತೆ. ಸ್ವಾಮಿಗಳು ಒಂದು 5 ನಿಮಿಷ ಹೇಳಿದಂತೆ. ನಾನು ಇಷ್ಟೊತ್ತು ಬ್ರಹ್ಮಲೋಕದಲ್ಲಿ ಸ್ವಾಮಿ ಅಷ್ಟು ಖುಷಿ ಆಯ್ತಂತೆ ಸ್ವಾಮಿಗೆ. ಎಷ್ಟು ಸುಶ್ರಾವ್ಯವಾಗಿ ಹೇಗೆ ಹೇಳ್ತಿದ್ದಂತೆ ಅಂದ್ರೆ ಅದ್ಭುತವಾಗಿ ಹೇಳಿದಂತೆ. ಭಾರಿ ಖುಷಿ ಆಯ್ತಂತೆ. ಆಮೇಲೆ ಸ್ವಾಮಿಗಳು ಮುಗಿಸ್ಕೊಂಡು ಹೋದ್ರು, ಮಾಡ್ಕೊಂಡು ಹೋದ್ರು. ಆಮೇಲೆ 42ನೇ ಇಸ್ವಿಲಿ ಮಿಡ್ಲ್ ಸ್ಕೂಲ್ ಬಂತು ಮತ್ತೂರಿಗೆ. ನಮ್ಮ ಸ್ವಾಮಿಗಳು, ನಮ್ಮ ತಂದೆಯವರು ಸಪ್ತಾಹ, ಶಂಕರ ಸಪ್ತಾಹ ಹೋಗೋರು. ಆ ಬ್ರಹ್ಮಜಿ ಮಹಾರಾಜ ಸ್ವಾಮಿಗಳು ಲೆಕ್ಕ ಹಾಕೋರು, ಬನ್ನಿ ಎಲ್ಲರೂ ಅಂತ. ಶಿಷ್ಯ ಎಲ್ಲ ಸೇರಿಬಿಟ್ಟು ಮಾಡ್ಬೇಕು ಅಂತ. ನಮ್ಮ ತಂದೆಯವ್ರು ಹೋಗಿದ್ದಾಗ ಹೀಗೆ ಮಧ್ಯಾಹ್ನ ಕ್ಯಾಶುವಲ್ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಮತ್ತೂರಿಗೆ ಮಿಡ್ಲ್ ಸ್ಕೂಲ್ ಬಂತು ಅನ್ನೋದು. ಹಾಗೆ ನಿಮ್ಮೂರು ಅರ್ಧ ಹಾಳ ಹೋಯ್ತು, ಅರ್ಧ ಹಾಳ ಹೋಯ್ತು ಅನ್ನಂತೆ. ಯಾಕೆ ಅನ್ನಂತೆ. ಆಯ್ತು, ನಿಮ್ಮ ಇದರಲ್ಲಿ ಬ್ರಾಹ್ಮಣರಲ್ಲಿ ವೇದ ಪರಂಪರೆ ಉಳಿಯೋಲ್ಲ, ಹೋಗ್ಬಿಡತ್ತೆ ಅಂತ. 64ನೇ ಇಸ್ವಿಲಿ ಹೈಸ್ಕೂಲ್ ಬಂತು. ಅವಾಗ ಹೋಗಿ ಹೇಳಿದಂತೆ ಪೂರ್ತಿ ಹಾಳ ಹೋಯ್ತು ಅಂತಂತೆ ನಿಮ್ಮ ಸ್ವಾಮಿಗಳು. ಆಯ್ತು, ನಿಮ್ಮೂರಲ್ಲಿ ಉಳಿಯೋಲ್ಲ ವೇದ ಪರಂಪರೆ, ನಿಮ್ಗೆ ಆಗ್ಬಿಡ್ತು ಗೊತ್ತಾ. ನನ್ನ ಬಾಲ್ಯದಲ್ಲಿ ಒಬ್ಬ ಕ್ರಾಸ್ ಇರಲಿಲ್ಲ ಮತ್ತೂರಲ್ಲಿ. ಒಂದೇ ಒಂದು ಕ್ರಾಸ್ ಇರಲಿಲ್ಲ ನನ್ನ ಬಾಲ್ಯದಲ್ಲಿ. ಅಷ್ಟೇ ಅಲ್ಲ, ಕ್ರಾಸ್ ಬಿಟ್ಟು ಬಂದ್ಬಿಟ್ರೆ ಪಂಕ್ತಿ ಊಟ ಮಾಡ್ತಿರ್ಲಿಲ್ಲ, ಕೂರಿಸ್ತಿರ್ಲಿಲ್ಲ ಅವನನ್ನ. ಇವಾಗ ಇವರೇ ಬಹಿಷ್ಕೃತರು, ಅವರೇ ಜಾಸ್ತಿ ಆಗ್ಬಿಟ್ರು. ವಿದೇಶಕ್ಕೆ ಹೋಗ್ಬಂದಂತೂ ಮುಖ ನೋಡ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ವಿದೇಶಕ್ಕೆ ಹೋಗಿದ್ದಾನೆ ಅಂತ, ಲೇಂಛ ದೇಶಕ್ಕೆ ಹೋಗಿದ್ದಾನೆ, ಲೇಂಛ ದೇಶದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಯಾವ ಆರ್ತಿಜ್ಯ ಮಾಡಿಸಲ್ಲ, ಯಾವ ಸಂಸ್ಕೃತಕ್ಕೆ ಹೋಗಲ್ಲ, ಏನನ್ನೂ ಮಾಡ್ತಿರ್ಲಿಲ್ಲ. ಅಷ್ಟು ಶಿಷ್ಟರಾಗಿದ್ರು. ಆ ನಂಜಪ್ಪಾಧಾರಿಗಳು, ಚೆನ್ನಪ್ಪಾಧಾರಿಗಳಂತೂ ಹೆಂಗಿದ್ರು ಅಂತಂದ್ರೆ ನಮ್ಮ ಊರಿಗೆ ಮಾದಿಗೆ ಬರೋ ಹಾಗಿರ್ಲಿಲ್ಲ. ಆ ಊರ್ ಹೊರಗಿಂದ ಹೇಳ್ಕಳಿಸ್ಬೇಕು. ಅದು ಎಮ್ಮೆ ಹಸು ಸತ್ತು ಹೋದ್ರೆ ಅವರೇ ಬಂದು ತಗೊಂಡು ಹೋಗ್ಬೇಕು. ಅದಕ್ಕೆ ಆ ಚೆನ್ನಪ್ಪಾಧಾರಿಗಳನ್ನ ಹೇಳಿ ಬರ್ಬೋದ ಕೇಳಿ ಅಂತ. ಆಯ್ತು ಅಂತ ಹೇಳಿ ಅವ್ರ ಮೇಲೆ ಮಧ್ಯಾಹ್ನ ಬಂದ್ಬಿಟ್ಟು ಅದನ್ನ ಇದ್ ಮಾಡ್ಬೋದು. ಅದು ಹೇಳು, ಅದು ತಗೊಂಡು ಹೋದ್ಮೇಲೆ ಆ ಮನೆಗೆ ಪುಣ್ಯ ಮಾಡ್ಕೊಬೇಕಂತೆ. ಆ ಮಾದಿಗೆ ಬಂದು ಹೋದ ಅಂತ ಆ ಮನೆಗೆ ಕೊಟ್ಟಿಗೆ ಬಂದು ಹೋಗೋದು ತಗೊಂಡೋದ. ಅವು ಹೆಂಗ್ ಇದ್ರು ಅಂತಂದ್ರೆ ಒಳ್ಳೆ ಋಷ್ಯಾಶ್ರಮ ಇದ್ದಂಗೆ ಇತ್ತು. ಮತ್ತೂರು ಬರಕ್ ಬಸ್ಸು ಕಾರು ಏನೂ ಇರ್ಲಿಲ್ಲ, ಕಾಲಿಗೆ ಬರ್ತಿದ್ರು. ಹುಲಿಯೆಲ್ಲ ಇರ್ತಿತ್ತು ಶಿವಮೊಗ್ಗ ಮತ್ತು ಮಧ್ಯದಲ್ಲೇ. ಹುಲಿ ನನ್ನ ತಂದೆಯವರ ಕಂಡಿದ್ದಾರೆ ಎಷ್ಟೊತ್ತರ ಹುಡುಗರನ್ನ. ಆಮೇಲೆ ಶಿವರಾಜ್ ಆ ಕಲಿ ಪ್ರವೇಶ ಆಯ್ತಮ್ಮ. ಸ್ಕೂಲ್ ಬಂತು, ಹೈಸ್ಕೂಲ್ ಬಂತು, ಕಲಿ ಪ್ರವೇಶ ಹೆಂಗ ಆಯ್ತು. ಇದು ಕಲಿ ಪ್ರವೇಶ ಆಶೆ ಉಂಟು. ಎಲ್ಲಿಂದ ಎಲ್ಲಿ ನೋಡಿದ್ರು ಯಾರು ಪ್ರವೃತ್ತಿ ಅಂದ್ರೆ ನಮ್ದ್ರಲ್ಲೂ ಏನೋ ಶಾರ್ಟ್ ಕಮಿಂಗ್ ಅಂದ್ರೆ ಕಡಿಮೆ ಇತ್ತಿರ್ಬೇಕು. ಅಷ್ಟೊಂದು ನಾವು ಅವ್ರದ್ದು ಐ ಮೀನ್ ಅವ್ರದ್ದೆಲ್ಲ ಏನಿದ್ರು ಅದೇ ಸರಿ ಅಂತ ಹಂಗ್ ತಗೊಳ್ಳೋದಕ್ಕೆ ನಮ್ದ್ರಲ್ಲಿ ಏನೋ ತುಂಬಾನೇ ಕಡಿಮೆ ಇದ್ದಿರ್ಬೇಕು ಅಂತ. ಹಂಗಲ್ಲ, ನಮ್ ತಂದೆ ಹೇಳೋರು ವಿಲಾಸ ಜೀವನ ಮನುಷ್ಯ. ನಮ್ಮಲ್ಲಿ ಏನು ಅಂದ್ರೆ ಈ ಮಡಿ ಆಚಾರ, ಹೋಗ್ಬೇಡ, ಸಿನಿಮಾ ಹೋಗ್ಬೇಡ ಅಂದ್ರೆ ಕಷ್ಟ. ಅವರಲ್ಲಿ ಸ್ವೇಚ್ಛಾಚಾರ. ಆ ಲೌಕಿಕ ಜೀವನದಲ್ಲಿ ಪ್ಯಾಂಟ್ ಹಾಕೊಂಡು, ಕ್ರಾಫ್ಟ್ ಇಟ್ಕೊಂಡು, ಹೋಟ್ಲ್ ತಿನ್ಕೊಂಡು ವಿಲಾಸ ಜೀವನ ಇಷ್ಟವಾಯ್ತು. ವಿಲಾಸ ಜೀವನಕ್ಕೆ ಸ್ವಭಾವ ಇಂದ್ರಿಯಗಳಿಗೆ ಭೋಗ ಇಷ್ಟವಾಗುತ್ತೆ. ಇಂದ್ರಿಯಗಳಿಗೆ ವೈರಾಗ್ಯ, ಭಕ್ತಿ, ಅಂತರ್ಮುಖತೆ ಇಷ್ಟವಾಗಲ್ಲ. ಅಲ್ಲಿ ಸ್ವಚ್ಛಂದತೆ ಜಾಸ್ತಿ ಆಯ್ತು. ಸ್ವಚ್ಛಂದತೆ ನಮ್ಮಲ್ಲಿ ಕೊರತೆ ಆಗ್ಲಿಲ್ಲ. ನಮ್ಮಲ್ಲಿರ್ತಕ್ಕಂತಹ ಈ ಅಧ್ಯಾತ್ಮ ವಿದ್ಯೆಯನ್ನ ಕಂಡ್ಕೊಳ್ಳುವಷ್ಟು ಮಟ್ಟಿನ ಒಂದು ಆಸಕ್ತಿ ಕಮ್ಮಿ ಆಯ್ತು, ಅಂತರ್ಮುಖತೆ ಕಮ್ಮಿ ಆಯ್ತು, ಅವ್ರ ಭೋಗಾಸಕ್ತಿ ಹೆಚ್ಚಾಯ್ತು. ಕಾಮೋದ್ಭವಾದ ಹೀಯಮಾನ ವಿವೇಕ ವಿಜ್ಞಾನ ಹೇತಿ. ಇವರಿಗೆ ದುಡ್ಡೇ ಜೀವನದ ಸರ್ವಸ್ವ ಅನ್ಕೊಂಡ್ಬಿಟ್ರು. ಚೆನ್ನಾಗಿ ದುಡಿಬೇಕು, ಒಳ್ಳೆ ಮನೆ ಕಟ್ಕೋಬೇಕು, ಕಾರ್ ಇಟ್ಕೋಬೇಕು, ಬಂಗ್ಲೆ ಇಟ್ಕೋಬೇಕು, ಭೋಗ ಮಾಡ್ಕೋಬೇಕು. ಭೋಗ ಪ್ರಧಾನವಾದ ಜೀವನ ಆದ್ರೆ ಎಲ್ಲಿನ ಉಳಿಯುತ್ತೆ ಧರ್ಮ?
ಧರ್ಮಕ್ಕೂ ಭೋಗಕ್ಕೂ ಒಂದಕ್ಕೊಂದು ವಿರುದ್ಧಪ್ಪ. ಧರ್ಮ ಪ್ರಧಾನ ಜೀವನದಲ್ಲಿ ಭೋಗ ಸೆಕೆಂಡ್ರಿ, ಭೋಗ ಇದಲ್ಲ ಗೌಣ. ಭೋಗ ಪ್ರಧಾನವಾದ ಜೀವನದಲ್ಲಿ ಧರ್ಮ ಇಲ್ಲ, ಧರ್ಮ 0. ಅದು ಯಾವಾಗ ನಮ್ಮ ಬ್ರಾಹ್ಮಣ ಜನಾಂಗದವರಿಗೆ ಭೋಗ ಬಹಳ ಇಷ್ಟವಾಯ್ತು, ವಿಲಾಸು ಜೀವನ ಅಲ್ಲಿ ನಗರದಲ್ಲಿ ಅಲ್ಲೇ ಪಕ್ಕದಲ್ಲೇ ಟಾಯ್ಲೆಟ್ ಇರುತ್ತೆ, ಅಲ್ಲಲ್ಲೇ ಇದು ಮಾಡ್ಕೊಳ್ಬಹುದು. ಈ ಹಳ್ಳಿಯಲ್ಲಿ ದೂರ ಹೋಗ್ಬೇಕು, ಅದು ಯಾವುದೋ ಒಂಥರದ ಇದು. ಆಮೇಲೆ ಅಲ್ಲಿ ಇದು ಮೆಡಿಕಲ್ ಅನುಕೂಲ ಇಲ್ಲ, ಇದ್ರದ ಅನುಕೂಲ ಇಲ್ಲ, ಏನೇನೋ ರೋಡ್ಗೆಲ್ಲ ಮಣ್ಣು ರೋಡು, ಇದು ಕೊಟ್ಟಿಗೆ, ಇದು ಇಷ್ಟ ಆಗಲ್ಲಪ್ಪ ಕೆಲಸ ಮಾಡೋದು. ಇಲ್ಲಾದ್ರೆ ಹೈಟೆಕ್ ಮನೆ, ಅಲ್ಲೇ ಇದು ವಿಟ್ರಿಫೈ ಇದ್ರದ್ದು ನೆಲ, ಒಳ್ಳೆ ಇದು ರಂಗಾಗಿರ್ತಕ್ಕದ್ದು, ಏನಿದೆ ಸಾಕು ಬೇಜ. ಆ ಮಣ್ಣಲ್ಲಿ ಸಾರಿಸ್ಕೊಂಡು ಮಾಡ್ಕೊಂಡು ಜನ ಕಟ್ಕೊಂಡು ಅದಕ್ಕೆ ಸೇವೆ ಮಾಡ್ಕೊಂಡು ಆ ಹಾಲು ಕಟ್ಕೊಂಡು ಪೂಜೆ ಮಾಡುವ ವ್ರತ ಮಾಡು, ಅತಿಥ್ಯ ಮಾಡು, ಯಾರಿಗೂ ಇಷ್ಟವಾಗುತ್ತೆ? ಅದು ಸಹಜ. ಅದು ಮನುಷ್ಯರಿಗೆ ಅಧ್ಯಾತ್ಮ ಜೀವನ ಬಹಳ ದೀರ್ಘ ಪ್ರೋಸೆಸ್, ಆ ಪ್ರೊಸೀಜರ್ ತುಂಬಾ ನಿಧಾನ. ಭೋಗ ಜೀವನಕ್ಕೆ ಏನು ಪ್ರೊಸೀಜರ್ ಬೇಗ ಸಿಗುತ್ತೆ, ಅದು ಹಾಳ ಹೋಗ್ತಾನೆ. ಹಾಳ ಹೋದ್ರು ಪರವಾಗಿಲ್ಲ, ಅವನಿಗೆ ಜನ್ಮಾಂತರದ ಕಲ್ಪನೆ ಇಲ್ಲ. ಏನಾಗ್ತೀನಿ, ನಾಯ ಹುಡ್ತೀನಪ್ಪ, ಏನಲ್ಲ ಆಗ್ಲಿ, ಮುಂದಿನ ಜನ್ಮದಲ್ಲಿ ಕಾಣ್ದಿರೋ ಪರವಾಗಿಲ್ಲ. ಇದು ಈಗ ಸತ್ಯ ಮಜಾ ಮಾಡ್ತವಾ ಇವರು ನಾಗರಾಜ್. ಗುರುಗಳೇ, ಇದು ಎಲ್ಲರಿಗೂ ಗೊತ್ತಿತ್ತಲ್ಲ, ಯಾಕೆ ತಮ್ಮ ಸ್ವಭಾವ ಬದಲಾಯಿಸ್ಕೊಳ್ಳೋ ಸ್ವಭಾವನ ಬದಲಾಯಿಸ್ಕೊಂಡು ತಾವಾಗೆ ಉಳಿಲಿಲ್ಲ? ಅದೇ ಭೋಗ ಆಸೆ ಸಿಕ್ಕಾಕೊಂಡು ಉಳಿಲಿಲ್ಲ. ಗುರುಗಳೇ, ಇದು ನೋಡಿ, ಇದು ಗೊತ್ತಿದೆ, ಗೊತ್ತಿದ್ದು ಕೂಡ ಮನುಷ್ಯರಿಗೆ ಆಸೆ ಇದೆಯಲ್ಲ, ಗೊತ್ತಿದೆ ಅಂದ್ರೆ ಮೆಟ್ಟು ಬಿಡುತ್ತೆ. ಅದು ದುಡ್ಡಿನ ಆಸೆ ಇದೆ, ಕಳ್ತನ ತಪ್ಪು ಅಂತಂದು ದುಡ್ಡು ಕದಿತಾನೆ, ಕದಿಯೋದು ತಪ್ಪು ಗೊತ್ತಿಲ್ವನ? ಆ ದುಡ್ಡಿನ ಆಸೆಯಿಂದ ಕದಿಯಲ್ವನ? ಬಂಗಾರ ಇದೆ ಕದಿಯಲ್ವನ? ಗೊತ್ತಿಲ್ವನ ಗೊತ್ತಿದೆ ತಪ್ಪು ಅಂತ? ಮನುಷ್ಯನಿಗೆ ತಪ್ಪು ಅಂತ ಗೊತ್ತಿದ್ದ ಮಾತ್ರಕ್ಕೆ, ಅರಿಯಿದ ಮಾತ್ರಕ್ಕೆ ಅವನು ಸಜಮಾಗಿರ್ತಾನೆ ಅಂತಿಲ್ಲ. ಆಸೆಯನ್ನು ಕಂಟ್ರೋಲ್ ಮಾಡ್ಬೇಕು. ಆಸೆಯನ್ನ ಭೋಗವನ್ನು ಕಂಟ್ರೋಲ್ ಮಾಡಿದ್ರೆ ಧರ್ಮವಾಗಿರ್ತಾನೆ. ಭೋಗವನ್ನು ಆಸೆಯನ್ನು ಕಂಟ್ರೋಲ್ ಮಾಡಿದ್ರೆ ಧರ್ಮ. ಗುರುಗಳೇ, ಇದಕ್ಕೆ ನಾನು ಕೇಳ್ತಾ ಇರೋ ಪ್ರಶ್ನೆ ಅದಲ್ಲ. ಈಗ ಪಾಶ್ಚಾತ್ಯರು ಎಜುಕೇಶನ್ ನಿಂದ ನಾವು ಹೀಗಾದ್ವಿ ಅಂತ ನಾವು ಅದಕ್ಕೆ ಹೇಳುವಾಗ ಮಿಡ್ಲ್ ಸ್ಕೂಲು ಹೈಸ್ಕೂಲು ಬಂದಿದ್ದ ಕಾರಣದಿಂದ ವೇದಾಧ್ಯಯನ ಕಮ್ಮಿ ಆಯ್ತು ಅಂತ ತಾವು ಹೇಳ್ತಾ ಇರೋದು. ಅದರಲ್ಲಿ ಇದು ಎಲ್ಲರಿಗೂ ಗೊತ್ತಿತ್ತು ಹೀಗಾಗುತ್ತೆ ಅಂತ. ನಾವು ಮಾಡಬಾರದು ಅನ್ನುವಂತ ಸದ್ಬುದ್ಧಿ ಯಾತಕ್ಕೆ ಬರ್ಲಿಲ್ಲ ಅಂತ ನಾನು ಕೇಳ್ತೀನಿ. ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಓದಿ ಕಾಲೇಜ್ ಓದಿದ್ರೆ ಕೆಲಸಕ್ಕೆ ಸೇರ್ಕೋಬಹುದು, ತುಂಬಾ ದುಡ್ಡು ಬರುತ್ತೆ. ಜಾಸ್ತಿ ದುಡ್ಡು ಬಂದು ನಮ್ಗೆ ದುಡ್ಡು ಬೇಕು, ದುಡ್ಡಿನ ತುಂಬಾ ಮಜಾ ಮಾಡ್ಬೋದು, ಒಳ್ಳೊಳ್ಳೆ ಭೋಗ ಆ ಕಲ್ಪನೆ ಬಂತು. ಗೊತ್ತಿದ್ ಮಾತ್ರಕ್ಕೆ ಬರೀ ಜ್ಞಾನ ಯಾವ್ದಕ್ಕೂ ಇದಾಗಲ್ಲ. ಈ ಲೌಕಿಕ ಜ್ಞಾನ ಇದೆಯಲ್ಲ, ಈ ಧರ್ಮ ಸತ್ಯ, ಧರ್ಮ ಸರಿ ಗೊತ್ತಿದ್ರು, ಅಧರ್ಮ ತಪ್ಪು ಗೊತ್ತಿದ್ರು, ಅಧರ್ಮ ಮಾಡ್ತಾನೆ ಮನುಷ್ಯ. ಕುಡಿಯೋದು ತಪ್ಪು ಗೊತ್ತಿದ್ರು ಕುಡಿಯಲ್ವನ? ಸಿಗರೇಟ್ ಸೇದೋದು ತಪ್ಪು ಗೊತ್ತು ಸಿಗರೇಟ್ ಸೇದಲ್ವನ? ಇಸ್ಪೀಟ್ ಆಡೋದು ತಪ್ಪು ಗೊತ್ತು ಇಸ್ಪೀಟ್ ಆಡಲ್ವನ? ತಪ್ಪು ಗೊತ್ತಿದ್ ಮಾತ್ರ ಬಿಟ್ಬಿಡ್ತಾರ? ತಪ್ಪು ಗೊತ್ತಿದ್ ಮಾತ್ರ ಮನುಷ್ಯ ಬಿಡೋಲ್ಲಪ್ಪ. ಅದನ್ನ ಗೊತ್ತಿದ್ದು ಮಾಡ್ತಾನಪ್ಪ. ಆಸೆ ಎಳ್ದಾಕತ್ತೆ ಅವನನ್ನ. ಹಾಗೆ ವಿಲಾಸಿ ಜೀವನ ಬೇಕು ನಮಗೆ. ಈ ಋಷಿಮುನಿಗಳ ಜೀವನ ಬೇಡ, ಆ ಹಳ್ಳಿ ಜೀವನ ಬೇಡ. ನೀವು ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ತತ್ವ ವಿಚಾರ, ಆತ್ಮವಿಚಾರ ಬೇಡಪ್ಪ. ನಮಗೆ ಬೇಕು ಮಜಾ ಬೇಕು, ಎಲ್ಲಾ ಇಂದ್ರಿಯಕ್ಕೂ ಭೋಗ ಬೇಕು, ಸುಖ ಬೇಕು. ಎಲ್ಲ ಹತ್ತಿ ಹುಡುಗಿ ಜನ ಸಂಬಂಧ ಇಟ್ಕೊಳ್ತೀನಿ, ಕದ್ಮುಚ್ಚಾಲು ಮಾಡ್ತೀನಿ ಅಂತ ಮಾಡ್ತಾರೆ. ಓಪನ್ ಆಗಿ ಮಾಡೋ ಭಯ, ಯಾಕಂದ್ರೆ ಹೊಡಿತಾರೆ ಬೈತಾರೆ ಅಂತಾರೆ ಅಂತ ಕದ್ಮುಚ್ಚಿ ಮಾಡ್ತಾನೆ. ತಪ್ಪು ಗೊತ್ತಿಲ್ವನ? ಮಾಡಲ್ವನ? ಆದ್ರೂ ಮನುಷ್ಯನಿಗೆ ಭೋಗಾಸಕ್ತಿ ಜಾಸ್ತಿ ಇದ್ಬಿಟ್ಟು ವಿಲಾಸ ಜೀವನ ಅಪೇಕ್ಷೆ ಆಗ್ಬಿಟ್ರೆ ನಿಮ್ಮ ಯಾವ ನಿಯಮವೂ ಗೊತ್ತಿದ್ದ ಇದು ಯಾವ್ದು ಪ್ರಯೋಜನ ಬರಲ್ಲ. ಅಲ್ಲ, ಅದು ಪಾಶ್ಚಾತ್ಯ ಎಜುಕೇಶನ್ ಅಥವಾ ಪಾಶ್ಚಾತ್ಯ ನಾಗರಿಕತೆಯಿಂದ ಬಂತು ಅಂತ ತಾವು ಯಾಕೆ ಹೇಳ್ತಾ ಇದ್ದೀರಿ? ಹೌದು, ಆಂಗ್ಲ ವಿದ್ಯಾಭ್ಯಾಸ ನಮ್ದನ? ಆಂಗ್ಲ ವಿದ್ಯಾಭ್ಯಾಸ ಬಂದಿದ್ದ ತಪ್ಪಲ್ಲ ಗುರುಗಳೇ, ಬಂದಿದ್ದನ್ನ ನಾವು ಅದ ಆ ಕಡೆಗೆ ವಾಲಿದ್ದ ತಪ್ಪು. ಹೌದು, ವಾಲ ಕಾರಣ ಆಸೆ, ಭೋಗ, ವಿಷಯಾಸಕ್ತಿ. ಅವ್ರು ಯಾಕೆ ನಮ್ಮನ್ನ ಅದು ವಿಷಯ ಬೀಜ ಬಿಚ್ಚೋದು? ನೀವು ಆ ಕಾಲದಲ್ಲಿ BA ಓದ್ಬಿಟ್ರೆ ಕಲ್ಕತ್ತಾದಲ್ಲಿ ಅಂಬಾರಿ ಸವಾರಿ ಮಾಡ್ತಿದ್ದಂತೆ. ಅಂಬಾರಿ ಮೇಲೆ ಸವಾರಿ ಮಾಡ್ಬಿಟ್ರು ಎಲ್ಲರೂ. ಅವ್ರು ಹೇಳಿದಂತೆ ಒಬ್ಬ ಅಂಗಡಿನವನು, ಈ ದೇಶದ ಬ್ರಾಹ್ಮಣ ಜನಾಂಗವನ್ನು ಕಡಬೇಕಾದ್ರೆ ಇವರಿಗೆ ವಿದ್ಯಾಭ್ಯಾಸ ಹಾಳು ಮಾಡ್ಬೇಕು, ಅವಾಗಲೇ ನೀವು ಈ ದೇಶದ ಪರಿವರ್ತನೆ ಮಾಡ್ಬೇಕು ಹೊರತು ಬರೀ ಹೊಡೆದು ಬಡ್ದಿ ಮಾಡಿದ್ರೆ ಇವ್ರಿಗೆ ಬಿಡ್ಸಕ್ ಆಗಲ್ಲ. ಇವರಿಗೆ ಚೆನ್ನಾಗಿ ದುಡ್ಡು ಕೊಡಿ, ಇವ್ರಿಗೆ ಚೆನ್ನಾಗಿ ಗೌರವ ಮರ್ಯಾದೆ ಕೊಡಿ, ನಿಮ್ಮ ವಿದ್ಯಾಭ್ಯಾಸ ಹಚ್ಚಿ, ಅವಾಗ ಎಲ್ಲ ಬಿಟ್ಕೊಳ್ತಾರೆ. ಆವಾಗ ಈ ದೇಶ ಹಾಳಾಗುತ್ತೆ. ಇಲ್ಲದೆ ಹೋದ್ರೆ ಏನ್ ಮಾಡಿದ್ರು ಈ ದೇಶವನ್ನು ಹಾಳು ಮಾಡಕ್ ಆಗಲ್ಲ ಅಂತ ಅವ್ರು ಬರ್ದಿಟ್ಟು ಹೋಗಿದಾರಂತೆ.
ಮಾಡಿದ್ರು, ಎಲ್ಲರೂ ಬಿದ್ರು, ಎಲ್ರಿಗೂ ಅವುಗಳು ಆ ಕಾಲದ ಓದಿದವರಿಗೆಲ್ಲ ಏನು ಎಷ್ಟು ಸಂಬಳ, ವರ್ಷಕ್ಕೆ ಸಂಬಳ ಬರೋದು ತಿಂಗಳು ಬಂದ್ಬಿಡೋದು ಅವ್ರಿಗೆ, ವರ್ಷಕ್ಕೆ ಆದಾಯ ಬರೋದು ತಿಂಗಳು ಬಂದ್ಬಿಡ್ತಿತ್ತು ಇವರಿಗೆ. ಅಷ್ಟು ದುಡ್ಡು ಬಂದ್ ಕೂಡಲೇ ಏನಾಗುತ್ತೆ, ನಾವು ಅದಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಆಯ್ತು, ಅದು ಪಾಶ್ಚಾತ್ಯರ ವಿದ್ಯಾಭ್ಯಾಸದ ಜೊತೆಗೆ ಅವರ ಸಂಸ್ಕೃತಿನ ಅಳವಡಿಸ್ಕೊಂಡ್ರು. ಅವರಾಗೆ ಕ್ರಾಫು, ಅವರಾಗೆ ಪ್ಯಾಂಟು, ಅವರಾಗೆ ಟೈ ಕಟ್ಟೋದು, ಶೂಟು ಬ್ಯಾಟ್ ಹಾಕೊಂಡು ಟೇಬಲ್ ಮೇಲೆ ಊಟ ಮಾಡೋದು, ಫೋಕ್ ಕಾಲ ಹಾಕೊಂಡೆ ಊಟ ಮಾಡೋದು, ಎಂಜು ಮಾಡ್ಕೊಂಡು ಕೈ ತೊಳ್ಕೊಳ್ದೇ ಇರೋದು, ಅದಕ್ಕೆ ಕೈ ಮಾಡ್ಕೊಂಡು ಟಿಶ್ಯೂಲೆ ಅಂಟು ತೊಳ್ಕೊಳ್ಳೋದು, ನೀರು ಹಾಕೊಳ್ಳೋದಿಲ್ಲ, ಎಲ್ಲವನ್ನೂ ಅವರಾಗೆ ಮಾಡಿ ಪೂರ್ತಿ ಅವ್ರದೇ. ಒಂದು ಯಾವ ಸಂಪ್ರದಾಯ ಯಾವುದನ್ನು ಇಟ್ಕೊಂಡಿಲ್ಲ, ಎಲ್ಲ ಬಿಟ್ಕೊಂಡ್ರು. ಅವರೇ ಪಾಶ್ಚಾತ್ಯದ ಗುರುಗಳಾಗ್ಬಿಟ್ರು ಇವರಿಗೆ, ಬ್ರಿಟಿಷರೇ ಗುರುಗಳು ಎಲ್ಲದಕ್ಕೂ ಇವರಿಗೆ. ನಮ್ಮದನ್ನ ನಾವು ಮರ್ತು ಬಿಟ್ವಿ, ನಾವು ನಾಚಿಕೆ ಪಡ್ತಾ ಇದ್ವಿ. ನಮ್ದು ನಾನು ಇದು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾ ಇದ್ವಿ, ಆಸೆ ಪಟ್ವಿ, ನಾವು ಸಿಕ್ಕಾಕೊಂಡ್ವಿ, ನಾವು ಮೋಹಕ್ಕೊಳಗಾದ್ವಿ, ನಾವು ಅನ್ಯಾಯ ಮಾಡ್ಕೊಂಡು ನಮ್ಮ ಧರ್ಮದ ಮೇಲೆ ನಮ್ಗೆ ಅಭಿಮಾನ ಬರ್ಲಿಲ್ಲ. ಅಭಿಮಾನ ಬಂದಿದ್ರು ಅದರಲ್ಲಿ ಪ್ರಯತ್ನ ಪಡ್ಲಿಲ್ಲ. ಅಭಿಮಾನ ಇತ್ತು, ನಾನು ಇದನ್ನ ಹೇಳ್ಕೊಳಕ್ ಅಭಿಮಾನ ಪ್ರಯತ್ನ ಇಲ್ಲ. ಒಬ್ಬರು ಹೇಳ್ತಿದ್ರು ನಮ್ಗೆ ನೀವೆಲ್ಲ ವೇದಾಧ್ಯಯನ ಮಾಡಿ ಕೈ ಮುಗಿರು ಅಂತ, ಅದಂತ ಸಾಕು ಇನ್ನು ನೀವ್ ಮಾಡಿ ತೋರಿಸ್ಬೇಕೆ ಹೊರತು ಯಾರಿಗೂ ಕೈ ಮುಗಿಯೋದು ಏನು ಅಭಿಮಾನ ಇಲ್ಲ. ಅಭಿಮಾನ ಇದೆ, ನಾವು ಒಪ್ಕೊಳ್ಳಲ್ಲ. ನೀವೇನ್ ಮಾಡ್ತೀರಿ, ನೀವೆಲ್ಲ ವೇದಾಧ್ಯಯನ ಮಾಡಿ ಅವ್ರ ಮನೆ ಮಕ್ಕಳು ಓದಕ್ ಹೋಗ್ಬೇಕು, ಮಾಡ್ಬೇಕಂತ ನೀವು ಬಂದು ಮನೆಗೆ ಶ್ರಾದ್ದ ಮಾಡಿಸ್ರಿ, ಪೂಜೆ ಮಾಡಿಸ್ರಿ, ನಿಮ್ಗೆ ಅಷ್ಟೇ ಅಂತ. ಇದು ಅದೇ ಭಾವನೆ ಬಂದಿತ್ತು ಅವರಿಗೆ. ಇವ್ರು ಅದಕ್ಕೆ ಸಿಕ್ಕಾಕೊಂಡ್ರು, ಪೌರೋಹಿತರು ಸಿಕ್ಕಾಕೊಂಡ್ರು. ಈ ಪುರೋಹಿತರಿಗೂ ಏನಾಯ್ತು, ಬರ್ತಾ ಇವ್ರಿಗೂ ದುಡ್ಡಿನ ಆಸೆ ಬಂತು. ಈ ಇತ್ತೀಚೆಗೆ ಬರ್ತಾ ಏನಾಗ್ಬಿಡ್ತು, ಈ ಬ್ರಾಹ್ಮಣ ಜನಗಳಿಗೆ ಓದೋಕ್ಕಾಗದೇನೆ ವೇದಾಧ್ಯಯನ ಬರುವಂತಹ ಕಾಲ ಬಂದ್ಬಿಡ್ತು. ಯಾರಿಗೆ ಓದೋಕ್ಕಾಗಲ್ಲ, ಈ ನೋಡೋಕ್ಕಾಗಲ್ಲ, ವೇದಾಧ್ಯಯನಕ್ಕೆ ಸೇರಿಸೋ, ಮಠಕ್ಕೆ ಸೇರಿಸೋ, ಪೂಜೆ ಗೀಜೆ ಕಲ್ತ್ಕೊಳ್ಳಿ, ಸ್ವಲ್ಪ ಮಂತ್ರಗಿಂತ ಕಲ್ತ್ಕೊಂಡ್ಬಿಟ್ರೆ ದೇವಸ್ಥಾನದ ಗಂಟೆ ಅಳ್ಳಸೋದು, ಒಂದು ಪೌರೋಹಿತ್ಯ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಾನೆ. ಆ ರೀತಿ ಇದು ಜೀವಿಕಾ ವೃತ್ತಿ ಆಗ್ಬಿಡ್ತು. ವೇದಾಧ್ಯಯನ ಇದು ಜೀವಿಕಾ ವೃತ್ತಿ ತಗೊಂಡು, ಇದು ಒಂದು ಅನ್ಯಾಯ. ಏನ್ ಮಾಡ್ತದೆ ಈ ಪ್ರಪಂಚ? ಒಟ್ಟು ಜನರಿಗೆ ನಮ್ಮ ಧರ್ಮ ಏನು, ನಮ್ಮ ಸಂಸ್ಕೃತಿ ಏನು, ನಾವು ಹೇಗಿರ್ಬೇಕು ಅನ್ನೋ ಆ ಪ್ರವೃತ್ತಿ ಜ್ಞಾನವೂ ಇಲ್ಲ. ಯಾವುದನ್ನು ಮಾಡಬಾರ್ದು, ಯಾವುದನ್ನು ಅನುಸರಣೆ ಮಾಡಬಾರ್ದು, ಯಾವುದನ್ನು ನಮಗೆ ಮಾರ್ಗದರ್ಶಕವಾಗಬಾರ್ದು ಅನ್ನೋ ಜ್ಞಾನವೂ ಇಲ್ಲ ನಮಗೆ. ಮುಸಲ್ಮಾನರು ಮುಂಚೆ ಮುಸಲ್ಮಾನರು ಬಂದಾಗ ನಮ್ಮವರು ಟೋಪಿ ಹಾಕ್ತಿದ್ದಂತೆ, ಎಲ್ಲರೂ ಹಿಂದೂ ಟೋಪಿ ಹಾಕ್ತಿದ್ದ, ಅವ್ರು ಹಾಕ್ತಿದ್ದಲ್ಲ ಅಂತ. ಆಮೇಲೆ ಕ್ರಿಶ್ಚಿಯನ್ ಮೇಲೆ ಇವರು ಟೈ ಕಟ್ಟ ಶುರು ಮಾಡಿದ್ರು, ಪ್ಯಾಂಟ್ ಹಾಕಿ ಶುರು ಮಾಡಿದ್ರು. ಯಾರ್ಯಾರು ಏನ್ ಮಾಡ್ತಾರೆ ಅವ್ರ ಅನುಕರಣೆ ಮಾಡೋ ಸ್ವಭಾವ ಹಿಂದೂಗಳಿಗೆ ಬಂತೆ ಹೊರತು ನಮ್ದು ಉಳಿಸ್ಕೋಬೇಕು, ನಮ್ದಂತೆ ಇರ್ಬೇಕು ಇವ್ರಿಗೆ ಅನಿಸ್ಲೇ ಇಲ್ಲ. ನನಗೆ ಯಾಕೋ ನಮ್ಮದ್ರಲ್ಲಿ ಏನೋ ಕಡಿಮೆ ಇತ್ತು, ಅದಕ್ಕೆ ಎಲ್ಲರದ್ದು ಅಟ್ಯಾಕ್ ಮಾಡಿದ್ರೆ ಸುಮ್ನೆ ಇದೀವಲ್ಲ ಗುರುಗಳೇ. ನಮ್ಮಲ್ಲಿ ಕಮ್ಮಿ ಆಗೈತೆ. ನಾವು ನಂಗೆ ಇದು ಮಾಡಿದಾಗ ಎಲ್ಲ ಮಾಡಿಸ್ಕೊಂಡ್ರಿ, ನಮ್ದು ಇಡೀ ಹಿಸ್ಟ್ರಿನೇ ವೈಪ್ ಔಟ್ ಮಾಡಿದ್ರು ಅವ್ರು ಬಂದು. ನಮ್ಮಲ್ಲಿ ಕಮ್ಮಿ, ಆತ್ಮಜ್ಞಾನ ಕಮ್ಮಿ ಇದೋ, ಉಪಾಸನೆ ಕಮ್ಮಿ ಇಲ್ಲ, ಮತ್ತೆ ಕಮ್ಮಿ ಆಗುತ್ತೆ. ಎಲ್ಲೋ ಏನೋ ಇದಾಯ್ತು ಗುರುಗಳೇ, ಅಡ್ವಾನ್ಸ್ ಇರ್ತಿದ್ವಿ ನಾವು. ಶಂಕರಾಚಾರ್ಯ ಬರೆದಿದ್ದಾರೆ, ಅನುಷ್ಠಾನ ಕಾಮೋದ್ಭವಾತ್. ಕಾಮ ಉಂಟಾಯ್ತು, ಆಸೆ ಉಂಟಾಯ್ತು, ಭೋಗಾಸಕ್ತರಾದ್ರು, ವಿಷಯಾಸಕ್ತರಾದ್ರು, ಎಲ್ಲ ಧರ್ಮವನ್ನು ಬಿಟ್ಟು. ಮನುಷ್ಯನು ಅತಿಯಾದಂತ ಕಾಮಿ ದುರಾಚಾರಿ ಆದ್ರೆ ಯಾವ ಧರ್ಮವನ್ನು ಪಾಲನೆ ಮಾಡಲ್ಲ. ಅತ್ಯಾಚಾರ ಮಾಡೋಕ್ ಹೇಸಲ್ಲ, ಕೊಲೆ ಮಾಡೋಕ್ ಹೇಸಲ್ಲ, ಕಳ್ತನ ಮಾಡೋಕ್ಕೂ ಹೇಸಲ್ಲ. ತಪ್ಪು ಗೊತ್ತಿರ್ಬಹುದು. ಆ ಕಾಮ ಅತಿಯಾಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಮನುಷ್ಯ. ಕಾಮವನ್ನು ಕಂಟ್ರೋಲ್ ಮಾಡ್ಬೇಕು ಮನುಷ್ಯ, ಭೋಗವನ್ನು ಕಂಟ್ರೋಲ್ ಮಾಡ್ಬೇಕು ಮನುಷ್ಯ. ಯಾವಾಗಲೂ ಇಂದ್ರಿಯ ನಿಗ್ರಹವನ್ನಾಗಬೇಕು, ಸ್ವಧರ್ಮದ ಅಭಿಮಾನ ಮಾಡಬೇಕು. ಅವಾಗ ಧರ್ಮ ಅನುಷ್ಠಾನ ಆಗತ್ತೆ ಹೊರತು ಭೋಗಾಸಕ್ತಿ ವಿಷಯಾಸಕ್ತಿನೂ ಕಾಮಿ ಆದವನಿಗೆ ಸ್ವಧರ್ಮಾಚರಣೆ ಆಗೋಲ್ಲ. ಅದೇ ಗುರುಗಳೇ, ಈಗ ನಮ್ಮ ಯುವಕರಲ್ಲಿ ಈ ಅಭಿಮಾನ ನಮ್ಮ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅಭಿಮಾನ ಕಡಿಮೆ ಆಗೋಗಿದೆ. ಇದನ್ನ ಹೆಚ್ಚಿಸೋದು ಹೇಗೆ, ಏನ್ ಮಾಡಬಹುದು? ಅಲ್ಲ, ಮಟ್ಟು ಅವರಿಗೆ ಅಭಿಮಾನ ಮೂರ್ಬೇಕು. ಏನಂದ್ರೆ ನಮ್ಮ ಧರ್ಮದಲ್ಲಿ ನಾನು ಇರ್ತೀನಿ, ನಮ್ಮ ಶಿಕ್ಷೆ ಬಿಡೋದಕ್ಕೆ ಹೆದರ್ತಾರೆ. ಜುಟ್ಟು ಬಿಟ್ರೆ ಏನೋ ಒಂದ್ ಸಲ ನೋಡ್ತಾರೆ ಅಂತ ನಮ್ಮ ಸಂಸ್ಕೃತಿ ಶಿಕ್ಷೆ ಬಿಡೋದು. ಪಂಚೆ ಉಡಕ್ ಹೆದರ್ತಾರೆ, ಪಂಚೆ ಉಟ್ರೆ ಏನೋ ಒಂದ್ ಸಲ ನೋಡ್ತಾರೆ ಅಂತ. ಪಂಚೆ ಉಡಲ್ಲ, ಜನವಾರ ಹಾಕೊಳ್ಳಲ್ಲ, ಶಿಕ್ಷೆ ಬಿಡೋದಿಲ್ಲ, ಒಂದ್ ಭಸ್ಮ ಗೋಪಿಚಂದ್ರ ಹಚ್ಕೊಳ್ಳೋದಿಲ್ಲ, ಇದಕ್ಕೆ ಬಳೆ ಹಾಕೊಳ್ಳೋದಿಲ್ಲ, ಕುಂಕುಮ ಹಾಕೊಳ್ಳೋದಿಲ್ಲ, ಹೂ ಮುಡ್ಕೊಳ್ಳೋದಿಲ್ಲ. ಅದಕ್ಕೆ ಹೆದರ್ಕೊಳ್ತಾರೆ. ಎಲ್ಲ ಯಾರೋ ಒಂದ್ ಸಲ ನೋಡ್ತಾರೆ, ಇವ್ರು ಯಾರೋ ಗಾಂಧಿ ಇವನು, ಹಳೆ ಕಾಲದವನು, ಓಬಿರಾಯದವನು, ಏನು ದೊಡ್ಡ ಸಂಪ್ರದಾಯದವನು ಅಂತ ಅಂತಾರೆ ಅಂತ ಇವನೇ ಪೂರ್ವಭಾವಿಯಾಗಿ ಅಂದ್ಕೊಂಡ್ಬಿಟ್ಟು ಅದನ್ನ ಬಿಟ್ಬಿಡ್ತಾರೆ. ಶಾಲೆ ಹೋಗ್ಬೇಕಾದ್ರೆ ನಂದ ಬರ್ತಿದ್ದ, ಶಾಲೆ ಹೋಗ್ಬೇಕಾದ್ರೆ ಗೋಪಿಚಂದ್ರ ಅಳಿಸ್ಕೊಂಡು ಹೋಗ್ತೀನಿ ಇಂದ. ಯಾಕೋ ಬೈತಾರೆ ಸ್ಕೂಲಲ್ಲಿ ಅಂತ. ಕ್ರಿಶ್ಚಿಯನ್ರು ಅವ್ರ ಬಂದಂತೆ ಬಂದ ಪರವಾಗಿಲ್ಲಂತೆ, ನಾವು ನಮ್ದಂತೆ ಹೋದ್ರೆ ಬೈತಾರೆ. ಅದು ಯೂನಿಫಾರ್ಮ್ ಅಂತ. ಯೂನಿಫಾರ್ಮ್ ಏನೋ ಕ್ರಿಶ್ಚಿಯನ್ ಯೂನಿಫಾರ್ಮ್. ಇವನು ಹೆಂಗಸು ಬಳೆ ಹಾಕೊಂಡು ಹೋದ್ರೆ ತಪ್ಪಂತೆ.
ಹಣೆ ಹಚ್ಕೊಂಡು ಹೋದ್ರೆ ತಪ್ಪಂತೆ, ಹೂ ಮುಟ್ಕೊಂಡು ಹೋದ್ರೆ ತಪ್ಪಂತೆ. ನೀವು ಹಾಗೆ ಫ್ರಾಕ್ ಹಾಕೊಂಡು ಹೋಗ್ಬೇಕು, ಅದು ತೊಡೆಗೂ ಮಂಡಿಗೂ ಮಧ್ಯದಲ್ಲಿ ಇರ್ಬೇಕು, ಅದಕ್ಕಿಂತ ಕೆಳಕ್ಕೆ ಹೋಗ್ಬಾರ್ದು, ಇಷ್ಟೇ ಇರ್ಬೇಕು. ಎಂತ ಕೆಟ್ಟ ವೇಷ ಅದ, ಅಸಹ್ಯ ಅಲ್ವಾ ಅದ. ಅದು ಅವ್ರು ಹೇಳ್ತಾರೆ ಹೌದು ಹೌದು ಅಂತ, ಇವರು ಅದನ್ನು ಅನುಸರಣೆ ಮಾಡಿದ್ರು. ಸುಮ್ಮನೆ ಜನರನ್ನೆಲ್ಲ ಬುದ್ಧಿ ಹಾಳು ಮಾಡೋದಕ್ಕೆ ಏನೋ ಅಷ್ಟು ಮಾಡ್ತಾ ಇದ್ದಾರೆ ಹೊರತು ಯಾರು ಸರಿಯಾದ ಮಾಡ್ತಾರೆ. ನಮ್ಮ ಹುಡುಗರನ್ನು ಹಾಳು ಮಾಡಿದ್ರು, ಹುಡುಗಿಯರನ್ನು ಹಾಳು ಮಾಡಿದ್ರು, ಸಂಸ್ಕೃತಿಯನ್ನು ಹಾಳು ಮಾಡಿದ್ರು. ಆದ್ರೆ ಈ ಹಾಳು ಮಾಡಿದ್ರು ಇವರು ಅದಕ್ಕೆ ಗುಂಡಿ ಬಿದ್ರು. ಯಾಕಂದ್ರೆ ಇವರಿಗೆ ಆಸೆ, ದುಡ್ಡು ಬೇಕು, ಹೋಗಬೇಕು, ಅದು ಮೇನ್ ಕಾರಣ. ಇವ್ರಿಗೆ ಏನು ನಿಲ್ಲಪ್ಪ, ನನ್ನ ಧರ್ಮವಿಗೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಅಂದ್ಕೊಂಡು ನನ್ನ ಧರ್ಮದ ನಾನು ಇರ್ತೀನಿ, ಏನೇ ಆದ್ರೂ ಯಾವ ಕಾರಣಕ್ಕೂ ನಾನು ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಸದಾಚಾರ ಬಿಡಲ್ಲ ಅಂತಿದ್ರೆ ಏನು ಮಾಡಕ್ಕಾಗ್ತಿರ್ಲಿಲ್ಲ. ಹೇಳಿಮ್ಮ. ಅದು ಸೈಕಲ್ ಅಂತ ಕಾಣುತ್ತೆ ಗುರುಗಳೇ. ನಾವು ಒನ್ ಟೈಮ್ ತುಂಬಾ ಪೀಕ್ ಅಲ್ಲಿ ಇತ್ತಂತೆ ನಮ್ದು, ಎಲ್ಲ ಫುಲ್ ವರ್ಲ್ಡ್ಗೆ ನಾವೇ ಇದಿದ್ವಂತೆ. ಸೊ ಅದು ಬಿತ್ತು. ಈಗ ಮತ್ತೆ ಆಸು ಸಂಪತ್ತು ಅದಿತ್ತು ಅನ್ನೋದೇ ಹೇಳ್ಕೋಬಾರ್ದು. ಹಾಗಿದ್ದ ಕಾಲದಲ್ಲಿ ಅವರು ತಮ್ಮ ಆತ್ಮೋದ್ಧಾರ ಮಾಡ್ಕೊಳ್ತಾ ಇದ್ದಿದ್ದು ಅಷ್ಟೇ ಅನ್ಕೋಬೇಕೆ ಹೊರತು ನಾವು ಭಾರಿ ಮೇಲ್ಮಟ್ಟದಲ್ಲಿ ಇದ್ವಿ. ಇವಾಗ ಹಾಗಲ್ಲ ಅನ್ನೋದಲ್ಲ. ನಾವು ಪ್ರತಿಪುರುಷಂ ಪರಿಸಮಾಪ್ತಂ ಶಾಸ್ತ್ರಂ. ನನಗೆ ಶಾಸ್ತ್ರ ನನ್ಗೆ ಪೂರ್ತಿ ಇದೆ, ಅವ್ರಿಗೆ ಅವ್ರವ್ರ ಶಾಸ್ತ್ರ ಪೂರ್ತಿ ನಡೆಸ್ಕೋಬೇಕೇ ಹೊರತು ಎಲ್ಲರೂ ಸೇರಿ ಶಾಸ್ತ್ರಾರ್ಥ ಅಲ್ಲ. ಪ್ರತಿಯೊಬ್ಬರಿಗೂ ಕರ್ತವ್ಯ ಇದೆ, ಪ್ರತಿಯೊಬ್ಬರು ಸ್ವಧರ್ಮಾಚರಣೆ ಮಾಡ್ಬೇಕು. ಸ್ವಧರ್ಮಾಚರಣೆ ಯಾರು ಬಿಡಬಾರ್ದು. ಇವ್ರು ಏನ್ ಮಾಡ್ಕೊಂಡ್ಬಿಡ್ತಾರೆ, ಯಾವ ಕಾರಣಕ್ಕೂ ಅವ್ರಿಗೆ ಕೆಲವು ಆಚಾರ ವಿಚಾರ ಅಂದ್ರೆ ತುಂಬಾ ಮೀನ ಉರಿಯತ್ತೆ ಅವರಿಗೆ. ಈ ಮಡಿ ಮೇಲಿಗೆ ಎಲ್ಲ ತುಂಬಾ ಅವರಿಗೆ ಅಲರ್ಜಿ, ಮಡಿ ಮೇಲಿಗೆಲ್ಲ ತುಂಬಾ ಅಲರ್ಜಿ ಅವ್ರಿಗೆ ಆಗೋದೇ ಇಲ್ಲ. ಅದು ಶುಚಿತ್ವದ ಕಲ್ಪನೆಯಿಂದ ಬಂದದ್ದು ಅಂತ ಕಲ್ಪನೆ ಅರ್ಥವೇ ಆಗಲ್ಲ ಅವರಿಗೆ. ಏನೇನೋ ಇದು ಮಾಡ್ಕೊಳ್ತಾರೆ. ಹೀಗೆ ಪ್ರವೃತ್ತಿ 11:05 ಪ್ರವೃತ್ತಿ ಆಗಿದೆ, ನಿವೃತ್ತಿ ಆಗಿದೆ. ಇನ್ನು ಶ್ಲೋಕಾರ್ಥವಾಗಿದೆ ಆ ನಾರಾಯಣ. ಆ ಶ್ಲೋಕಾರ್ಥ ಇನ್ನೊಮ್ಮೆ ಹೇಳ್ತೀನಿ.